ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಜೂನ್ 2026 ಶುಕ್ರವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ವಿಶಾಖ ನಕ್ಷತ್ರ, ಸಿದ್ಧಯೋಗ, ಭವಕರ್ಣ. ಇವತ್ತಿನ ಪಂಚಾಂಗ ಫಲ. ಗುರು ಪುಷ್ಯಾಮೃತ ಯೋಗ. ಒಂದು 60 ದಿನ ಒಂದು ಸಂಭ್ರಮ, ಅಲ್ಲೊಂದು ದೈವಿಕ ಜಾಗ್ರತೆ, ಆಧ್ಯಾತ್ಮಿಕ ಜಾಗ್ರತೆ, ಒಂದು ದೇವರ ಸಂಸ್ಕಾರದ ಜಾಗ್ರತೆ, ಇದೆಲ್ಲ ಹೇಳ್ತಾರೆ. ಅಪರೂಪ ಮಕ್ಕಳೇ, ದಯಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಒಂದು 60 ವರ್ಷಕ್ಕೊಮ್ಮೆ, 120 ವರ್ಷಗಳಿಗೊಮ್ಮೆ ನಡೆಯತಕ್ಕಂಥ ಒಂದು ಗುರು ಶನಿ ಸಂಗಮ. ಬ್ಯೂಟಿಫುಲ್ ಕಾಂಬಿನೇಷನ್. ನಮ್ಮ ಮೇಲೆ ಒಂದು ಚೈತನ್ಯ ತುಂಬಿಸುತ್ತೆ. ಸರಿಯಾದವರು ಬರ್ತಾರೆ. ಆಲೋಚಿಸ್ತೇವೆ ನಾವು, ಯೋಚಿಸ್ತೇವೆ ನಾವು. ನಿರ್ಧಾರ ತಗೊಳ್ಳೋಕೆ ಮೊದಲು ಇದು ಸರಿಯಾ ತಪ್ಪ, ಹೋಗೋದು ಬರೋದು ಮಾಡೋದು ಏನು ಎತ್ತ, ನಮ್ಗದೊಂದು ಬೇಕು. ನಾನು ಎಂದೇ ಹೇಳ್ತಿದ್ದೆ, ಅದನ್ನ ಈಗಲೂ ಹೇಳ್ತೇನೆ. ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ಅನ್ನ ತಿನ್ಬೇಕು. ಅದೇ ಪ್ರಾಣಕ್ಕೆ ಶಕ್ತಿ ಬೇಕು ಅಂದ್ರೆ ಪ್ರಾಣಾಯಾಮ ಮಾಡಬೇಕು ಅಂತ. ಹೌದಲ್ವಾ? ಸೊ ಅದೇ ರೀತಿ ಇಂಥದೊಂದು 60 ದಿನ ಬಂದಿದೆಯಲ್ಲ, ಇದೊಂದು ಪರಿಪೂರ್ಣ ಪ್ರಾಣಕ್ಕೆ ಒಂದು ಶಕ್ತಿ. ನಮ್ಮ ಒಂದು ಗ್ರಹಗತಿಗಳನ್ನ ನಿಯಂತ್ರಿಸಿಕೊಳ್ಳಲು, ಗೊತ್ತೋ ಗೊತ್ತಿಲ್ಲದೆಯೋ ದುರ್ಭಿಕ್ಷ ಜಾತಕಗಳಾಗ್ಬಿಟ್ಟಿರ್ತವೆ. ನೀಚ ಜಾತಕ. ಕಲಿಯುಗಕ್ಕಿರೋ ಒಂದು ದೊಡ್ಡ ಶಾಪ ಏನು ಗೊತ್ತಾ? ಗ್ರಹಗಳು ವಕ್ರ ಪ್ಲಸ್ ನೀಚ ಪ್ಲಸ್ ಪಾಪಕರ್ತರಿ ಯೋಗ. ಹೋಗ್ಬಿಟ್ಟು ದುಷ್ಟ ಸ್ಥಾನಗಳಲ್ಲಿ ಕುಳಿತುಕೊಳ್ಳೋದು, ನೀಚ ಸ್ಥಾನದಲ್ಲಿ ಕುಳಿತುಕೊಳ್ಳೋದು, ಶತ್ರು ಸ್ಥಾನಗಳಲ್ಲಿ ಕುಳಿತುಕೊಳ್ಳೋದು. ಅಲ್ಲೆಲ್ಲೋ ಎಲ್ಲರೂ ಯಾರೂ ನೆಮ್ಮದಿಯಾಗಿಲ್ಲ, ಯಾವುದರಲ್ಲೂ ನೆಮ್ಮದಿಯಾಗಿಲ್ಲ. ಯಾರಾದರೂ ಎಲ್ಲಿಯಾದರೂ, ಈಗ ನೋಡಿ, ನಮ್ಮ ದೊರೆಗಳೇ ನೆಮ್ಮದಿಯಾಗಿದ್ದಾರ? ಆ ದೊರೆ, ದೊಡ್ಡ ದೊರೆ ನೆಮ್ಮದಿಯಾಗಿದ್ದಾರ? ಯಾರೂ ನೆಮ್ಮದಿ ಇಲ್ಲ. ದೊರೆ ಮಟ್ಟದ ವ್ಯಕ್ತಿಗಳೇ ನೆಮ್ಮದಿ ಇಲ್ಲ. ಅವರಿಗೇ ಒಂದು ಅವಮಾನಗಳು, ಅಪವಾದಗಳು, ಬೇರೆ ಬೇರೆ ರೀತಿಯದ್ದು ಬರ್ತಿರ್ಬೇಕಾದ್ರೆ ನಾವು ಜನಸಾಮಾನ್ಯರು ದುರ್ಭಿಕ್ಷ ಸ್ಥಿತಿ ಅನ್ನತಕ್ಕಂಥದ್ದು ಅದೇ. ಸೊ ಅಂಥದನ್ನ ಹೋಗಲಾಡಿಸಲಿಕ್ಕೆ ಭಗವಂತ ಇಂಥದೊಂದು ಗ್ರಹಗಳ ಒಂದು ಪರಿಚಲನೆಯನ್ನ ನಮ್ಮ ಮೇಲೆ ಪ್ರಯೋಗ ಮಾಡತಕ್ಕಂಥದ್ದುಂಟು. ಅಂತ ಒಂದು ಗುರು ಪುಷ್ಯಾಮೃತ ಯೋಗ ಇವತ್ತು ಕನ್ಯಾ ರಾಶಿಗೆ ಯಾವ ರೀತಿ ಫಲ ಕೊಡುತ್ತೆ, ಹಾಗೂ ತುಲಾ ರಾಶಿಗೂ ಕೂಡ ಯಾವ ರೀತಿ ಫಲವನ್ನ ಕೊಡುತ್ತೆ ಅಂತಕ್ಕಂಥದ್ದು ನೋಡಿ. ಲಾಭಸ್ಥಾನದಲ್ಲಿ ಕನ್ಯಾ ರಾಶಿಯವರಿಗೆ ಗುರು ಪುಷ್ಯಾಮೃತ ಯೋಗ ನಡೀತಿದೆ. ಖಂಡಿತ ಹೇಳ್ತಾನೆ ಲಾಭವಾಗುತ್ತದೆ. ಪುತ್ರ ಯೋಗ, ಗೌರವ ಯೋಗ. ಗುರು 11ನೇ ಮನೆಯಲ್ಲಿ ಬರೋದೇ ಅದೊಂದು ಅದೃಷ್ಟ, ಲಾಭ ಅಂತ ಹೇಳ್ತಾರೆ. ಅಲ್ಲಿ ನೋಡಿ, ಲಾಭ ಹಿಂದ್ಗಡೆ 10ನೇ ಮನೆ ಹೊಂದಿದೆ. ಯಾವುದರಿಂದ ಲಾಭ? ನಾವು ಮಾಡುವ ಯಾವ ರೀತಿಯ ವೃತ್ತಿ, 10ನೇ ಮನೆ ಒಳ್ಳೆ ಒಂದು ಕೆಲಸ ಅಂತ ಹೇಳ್ತಾರೆ. ನೋಡಿ, ನಮ್ಮ ಜಾತಕವನ್ನ ನಾವು ಗಮನಿಸಿದ್ರೆ ಅದೊಂದು ಭಗವಂತನ ಸೃಷ್ಟಿಯಲ್ಲಿ ಒಂದು ವಿಶಿಷ್ಟ. ನಮ್ಗೊಂದು ಲಾಭ ಕೊಟ್ಟ. ಎಲ್ಲಿಂದ ಲಾಭ ಬಂತು? ಹೇಗೆ ಲಾಭ ಬಂತು? ಸುಮ್ನೆ ಲಾಭ ಬಂದ್ಬಿಡುತ್ತಾ? ನಾವೊಂದು ಕರ್ಮ ಮಾಡ್ತೇವೆ. ಕೆಲವರು ಮೋಸದ ಕರ್ಮ, ಬಾಚಿಕೊಳ್ಳುವ ಕರ್ಮ, ಲಂಚದ ಕರ್ಮ, ಏನೋ ಒಂದು ಮಾಡ್ತಾರೆ. ಅನ್ಯಾಯದ ಕರ್ಮ ಅಂತ ಹೇಳ್ತೇವೆ. ಅಯ್ಯೋ, ಹೆಂಗೋ ಮಾಡ್ತಾನವನು, ಲೂಟಿ ಹೊಡಿತಿದಾನಂತೆ, ದೋಸ್ತಿದಾನಂತೆ, ಲಂಚ ತಗೋತಿದಾನಂತೆ, ಬಾಚ್ಕೋತಿದಾನಂತೆ, ಏನೇನೋ ಕೇಳ್ತೇವೆ. ಅವ್ರಿಗೆ ಮನಸ್ಸಾಕ್ಷಿ ಇಲ್ವಾ ಅಂತ? ಇಲ್ಲ. ಅವನ ಹುಟ್ಟಿನಲ್ಲೊಂದು ಆ ಗುಣ ಇದೆ. ಬೇವಿನ ಮರಕ್ಕೆ ನೀವು ಎಷ್ಟೇ ಬೆಲ್ಲ ಹಾಕಿದ್ರು ಅದು ಸಿಹಿ ಕೊಡಲ್ಲ. ಮಾವಿನ ಮರಕ್ಕೆ ಹೋಗ್ಬಿಟ್ಟು ನೀವು ಎಷ್ಟೇ ಕಹಿ ಸುರಿದ್ರು ಕೂಡ ಅದು ಕಹಿ ಕೊಡಲ್ಲ. ಅದು ಸೃಷ್ಟಿಯಲ್ಲಿ ಭಗವಂತ ಇಟ್ಟಿರತಕ್ಕಂಥ ಒಂದು ನಿಯಮ. ಅವನು ಬದಲಾಗಲ್ಲ. ಆ ವ್ಯಕ್ತಿಗೆ ಅದು ಜೀರ್ಣ ಆಗ್ಬಿಟ್ಟಿರುತ್ತೆ. 10ನೇ ಮನೆ ನಿಮ್ಮ ಕರ್ಮ. ಈಗ ಅದರಲ್ಲಿ ಒಳ್ಳೆ ಕರ್ಮ ಕೂಡ ಇದೆ. ಪುಣ್ಯಾತ್ಮರಪ್ಪ ಅವರು ಮೋಸ ಮಾಡಲ್ಲ,
ಮಾತಿನ ಮೇಲೆ ನಿಲ್ತಾರೆ, ಸ್ಥಾಯಿ ಮೇಲೆ ನಿಲ್ತಾರೆ, ಗಮ್ಯದ ಮೇಲೆ ನಿಲ್ತಾರೆ ಅನ್ನತಕ್ಕಂಥದ್ದು ನಾವು ಕೇಳ್ತಿರ್ತೀವಿ. ಹೌದಲ್ವಾ? ದಟ್ ಈಸ್ ದಿ ಬ್ಯೂಟಿಫುಲ್. ಅದೆಲ್ಲಿಂದ ಬರುತ್ತೆ? ಹಿಂಗ ಆ ಮನುಷ್ಯ ಒಳ್ಳೇದನ್ನ ಮಾಡ್ತಾನೆ. ಆದ್ರೆ ಹಿಂದನ್ ಮನೆಗೆ ಹೋಗ್ಬೇಕು. ಭಾಗ್ಯ, ಅದೃಷ್ಟ, ಭಾಗ್ಯಸ್ಥಾನ ಏನೋ ಮಾಡಿದಾನೆ ಕಣೋ, ಅದೃಷ್ಟ, ಇಂಥ ಒಳ್ಳೆ ಕೆಲಸ, ಇಂಥ ಒಳ್ಳೆ ಸ್ಥಾನ, ಇಂಥ ಒಳ್ಳೆ ಪದವಿ, ಅಬ್ಬಾ ಅನ್ನತಕ್ಕಂಥದ್ದು. ನೋಡಿ, ನೀಚಭಂಗ ರಾಜಯೋಗದ ಬಗ್ಗೆ ಮಾತಾಡ್ತಾರೆ. ಈಗ ನಮ್ಮ ದೊರೆಗೆ ನೀಚಭಂಗ ರಾಜಯೋಗದ ಒಂದು ಶಕ್ತಿ ಇದೆ. ಅವ್ರದ್ದು ಮೇಷ ಲಗ್ನ, 10ನೇ ಮನೆಯಲ್ಲಿ ಭಾಗ್ಯಾಧಿಪತಿ ಗುರು ನೀಚನಾಗ್ಬಿಟ್ಟಿದೆ. ಈ ಒಂದು ನೀಚಭಂಗ ರಾಜಯೋಗಕ್ಕೆ ಒಂದು ರೂಲ್ ಇದೆ. ಯಾವ ಮನೆಯಲ್ಲಿ ಆ ಗ್ರಹ ಕುಳಿತಿದೆಯೋ ಆ ಮನೆಯ ಗ್ರಹ ಏನಾದ್ರೂ 1, 4, 7, 10ರಿಂದ ನೋಡಿದರೆ ಇಲ್ಲ ಸೇರಿದರೆ ನೀಚಭಂಗ ರಾಜಯೋಗ ಆಗೋಗುತ್ತೆ ಅಂತ ಒಂದು ಪರಾಶರ ಸಂಹಿತೆಯಲ್ಲಿರ್ತಕ್ಕಂಥ ಒಂದು ರೂಲ್, ಅದು ಜ್ಯೋತಿಷ್ಯದ ರೂಲ್. ನೋಡಿ, ಅವರಿಗೆ 10ನೇ ಮನೆಯಲ್ಲಿ ಗುರು ಇದೆ. ಭಾಗ್ಯಾಧಿಪತಿ 10ನೇ ಮನೆ ಅದ್ಭುತ, ಆದ್ರೆ ನೀಚ. ಸೊ ತುಂಬಾ ಕೆಳಗಡೆ ಸ್ಥಾಯಿಯಿಂದ ಕೆಟ್ಟವರು, ಇನ್ನೊಂದು ಎಡವೆಟ್ಟು, ಬೇರೆ ಬೇರೆ ರೀತಿಯ ವ್ಯಕ್ತಿಗಳ ಪರಿಚಯಗಳು, ಗಮ್ಯಗಳು, ಹೋರಾಟಗಳು ಅಲ್ಲಿಂದ ಎದ್ದು ಬರಬೇಕು. ಆದರೆ 10ನೇ ಮನೆಯಲ್ಲಿ ಆ ಮನೆಗೆ ಸ್ಥಾನ ಕೊಟ್ಟಿರತಕ್ಕಂಥ ಶನಿಯೂ ಕೂಡ ಸೇರಿರುವುದರಿಂದ ಉಚ್ಚ ಸ್ಥಾನವನ್ನ, ಖಡ್ಗ ರಾಶಿಯನ್ನ ನೋಡ್ತಿರೋದು ಅದ್ಭುತ. ಉಚ್ಚ ಸ್ಥಾನಕ್ಕೆ ಗುರು ಬರ್ತಿದ್ದಾಗಿಯೇ ರಾಜ್ಯಾಧಿಕಾರ ಯೋಗ. ಜೂನ್ 2ಕ್ಕೆ ಗುರು ಅಲ್ಲಿಗೆ ಉಚ್ಚ ಸ್ಥಾನಕ್ಕೆ ಬರುತ್ತೆ. ಒಂದು 60 ವರ್ಷಗಳಿಗೊಮ್ಮೆ ನಾ ಹೇಳ್ತಿದ್ದೇನಲ್ವಾ, ಸ್ಥಾನ ಬದಲಾವಣೆಗಳು, ಶನಿ ಗುರು ದೃಷ್ಟಿ. ಅಲ್ಲಿ ನೋಡಿ, ಇವರು ಜನ್ಮತಾ ಒಂದು ಗುರು ಶನಿ ಸೇರಿರೋದು ಉಚ್ಚ ಸ್ಥಾನವನ್ನ ನೋಡಿದೆ. ಮೇಷ ಲಗ್ನ, ಆ ಮನೆಗೆ ಸ್ಥಾನ ಕೊಟ್ಟಂತಹ ಒಂದು ಗುರುವಿಗೆ ಸ್ಥಾನ ಕೊಟ್ಟಿರ್ತಕ್ಕಂಥ ಶನಿ ಜೊತೆಯಲ್ಲಿದ್ದು ನೀಚತ್ವದಿಂದ ಉಚ್ಚತ್ವ ನೋಡ್ತಿದ್ದ ಹಾಗೆಯೇ ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ, ನೀಚಭಂಗ ರಾಜಯೋಗ ಆಗುತ್ತೆ. ಈ ಸ್ಥಾನ ಅಧಿಕಾರ ಬರ್ತಿದ್ದಾಗೆ ಬದಲಾಗ್ತಾರೆ. ಆ ಒಂದು ಹಠಮಾರಿತನ, ಧೋರಣೆ, ನಂದೆ, ನಾನೇ, ಯೋಚನೆ, ಪೂರ್ತಿ ಅವರ ಮಾತು, ಗಮ್ಯ. ನೀವು ಲಾಸ್ಟ್ 1 ಮಂತ್ ಇಂದ ಗಮನಿಸಿ ನೋಡಿ, ಅನಗತ್ಯ ಮಾತುಗಳಿಲ್ಲ. ಇಲ್ಲ, ಮೊದಲಿಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಉಚ್ಚ ಸ್ಥಾನದ ಗುರು ಅವನು ಪೂರ್ತಿ ಬದಲಾಯಿಸ್ಬಿಟ್ಟಾರೆ. ಯಾವುದು ಬೇಡಪ್ಪ, ನನ್ನ ಕೆಲಸ ಮಾಡೋಣ, ಬೇರೆ ಬೇರೆ ಯೋಜನೆಗಳು, ಚಿಂತನೆಗಳು, ಆಲೋಚನೆಗಳು, ಪರಿವೀಕ್ಷಣೆಗಳು, ಬನ್ನಿ ಕುಳಿತುಕೊಂಡು ಮಾತಾಡೋಣ, ಚರ್ಚೆ ಮಾಡೋಣ ಅಂತಾರೆ. ಅವರು ಚರ್ಚೆ ಮಾಡೋ ವ್ಯಕ್ತಿ ಮೇಷ ಲಗ್ನ, ದಳಪತಿ, ಅದು ಎದುರುಗಡೆ ನಿಂತ್ಕೊಂಡು ಮಾತಾಡುವಂಥದ್ದು. ಆ ಶಕ್ತಿ ಎಲ್ಲ ನೋಡಿ, ಗುರು ಉಚ್ಚಂಗತ ಬರ್ತಿದ್ದ ಹಾಗೆ ಪೂರ್ತಿ ಆ ಭಾವವೇ ಅವರನ್ನ ಬದಲಾಯಿಸಿ ಬಿಟ್ಟಿದೆ. ಇದು ಅದಕ್ಕೆ ಹೇಳೋದು ಜಾತಕಗಳನ್ನ ಪರಿಶೀಲಿಸಬೇಕು ಅನ್ನತಕ್ಕಂಥದ್ದು. ಈಗ ಭಾಗ್ಯಸ್ಥಾನ ಹೇಳಿದೆ, ಅದೃಷ್ಟ. ಅದೃಷ್ಟ ಇದ್ರೆ ಮಾತ್ರವೇ ನಮಗೊಂದು ದೊಡ್ಡ ಸ್ಥಾನ, ದೊಡ್ಡ ಪದವಿ, ದೊಡ್ಡ ಗೌರವ. ಇವತ್ತು ನನಗೆ ಭಾಗ್ಯಾಧಿಪತಿ ಸುಖ ಸ್ಥಾನದಲ್ಲಿ ಕುಳಿತಿದ್ದಾನೆ. ನನ್ನ ಜಾತಕದಲ್ಲೂ ಕೂಡ ನೀಚಭಂಗ ರಾಜಯೋಗವಿದೆ ಇದೆ. ಅದಕ್ಕೆ ಎಲ್ಲೂ ಇದ್ದವನನ್ನ ನಿಮ್ಮ ಮುಂದುಗಡೆ ಈ ಹೆಸರು, ಈ ಕೀರ್ತಿ, ಈ ಪ್ರತಿಷ್ಠೆ. 7ನೇ ಮನೆಯ ಬುಧ ನೀಚ ಮೀನ ಲಗ್ನದಲ್ಲಿ ನನಗೆ. ಆದರೆ ಅಲ್ಲೊಂದು ಆ ಮನೆಗೆ ಬಲ ಕೊಟ್ಟಿರತಕ್ಕಂತ ಗುರು ಪ್ರಬಲವಾಗಿದೆ. ಅದಷ್ಟೇ ಅಲ್ಲ, ಆ ಒಂದು ನೀಚದ ಬುಧನ ಜೊತೆ ಸೂರ್ಯ ಆತ್ಮಕಾರಕ ಗುರುವಿನ ಮನೆಯಲ್ಲಿ ಕುಳಿತಿದೆ. ಬುದ್ಧಿಕಾರಕ, ವಾಣಿಕಾರಕ, ಜ್ಯೋತಿಷ್ಯಕಾರಕ, ಮಾತಿನ ಕಾರಕ, ಕಲಾಕಾರಕ, ಅಕೌಂಟಿಂಗ್ ಕಾರಕ, ಲೆಕ್ಕಾಚಾರ ಕಾರಕ, ಬರವಣಿಗೆ ಕಾರಕ, ಮಾತಿನ ಕಾರಕ, ಹಾವ ಭಾವ, ಲಾಸ್ಯ ಇವುಗಳನ್ನ ತೋರಿಸ್ತಕ್ಕಂಥ ಯುವರಾಜ ತತ್ವ ಇರತಕ್ಕಂಥ ಬುಧ ನೀಚನಾಗಿ ಮೀನದಲ್ಲಿ ಕುಳಿತಿದೆ. ಅಲ್ಲಿ ಮೀನ ಅಂತ ಹೇಳಿದ್ದ ಮೋಕ್ಷ. ಈಗ ಬುಧ ಏನ್ ಮಾಡ್ಬೇಕು? ಮೋಕ್ಷದ ಮಾತುಗಳು ಮಾತಾಡಬೇಕು.
ಗುರು ಏನು? ಜ್ಯೋತಿಷ್ಯ ಸಿದ್ಧಾಂತಕಾರಕ. ಬುಧ ಕೂಡ ಜ್ಯೋತಿಷ್ಯಕಾರಕ. ಅದರ ಜೊತೆನಲ್ಲಿ ನೋಡಿ, ಸೂರ್ಯ ಆತ್ಮಕಾರಕ, ಗುರುವಿನ ಮನೆಯಲ್ಲಿ, ಮೋಕ್ಷದ ಮನೆಯಲ್ಲಿ ಕುಳಿತಿದ್ದಾನೆ. ಸೊ ಆಧ್ಯಾತ್ಮಿಕತೆಯ ಮಾತುಗಳು ಜಾಸ್ತಿ ಮಾತಾಡಿಸುತ್ತವೆ. ಏನೋ ಬಿಡೋ ಸ್ವಾಮಿ, ಸಾಕು ಸ್ವಾಮಿ, ಬಂದಿದ್ರಲ್ಲಿ ತೃಪ್ತಿ. ಬುಧ ಏನಂತ ಹೇಳ್ತಾನೆ? ನನಗಿಷ್ಟು ಸಾಕು ಸ್ವಾಮಿ, ದೊಡ್ಡ ಆಸೆಗಳಿಲ್ಲ, ದೊಡ್ಡ ಆಲೋಚನೆಗಳು, ಅದು ತಿಳ್ಕೊಳ್ಳೋಣ. ನೀಚ ಅಲ್ವಾ? ಉಚ್ಚ ಸ್ಥಾನವನ್ನ ನೋಡ್ತಿದ್ದಾನೆ. ಆ ಸೂರ್ಯನ ಭಾವ ಅಲ್ಲಿ ಕುಳಿತಿದ್ದಾಗೆ ಕೆಟ್ಟು ನವಾಂಶದಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ನೀಚ ಭಂಗ ರಾಜಯೋಗ. ಅದಕ್ಕೆ ಈ ಬುಧನ ತತ್ವ ಆತ್ಮಕಾರಕ, ವಾಣಿಕಾರಕ, ಜ್ಯೋತಿಷ್ಯಕಾರಕ ಪ್ಲಸ್ ಆ ಒಂದು ಮನೆಯ ಅಧಿಪತಿ ಗುರು ಕೂಡ ವಾಣಿ ಸ್ಥಾನದಲ್ಲೇ ಇದೆ. ಸಾರ್ವಜನಿಕ ಹಣಕಾಸು ಇಲಾಖೆ, ಗೋಲ್ಡ್ ಕಾರಕ ಡಿಪಾರ್ಟ್ಮೆಂಟ್ ಅಲ್ಲಿದ್ದೆ. ಕೇತುವಿನ ಜೊತೆಗೆ ಇದೆ. ಕೇತುವು ಮೋಕ್ಷಕಾರಕ, ಜ್ಞಾನಕಾರಕನ ಜೊತೆ ಜೀವಾತ್ಮಕಾರಕನ ಜೊತೆ ಮೋಕ್ಷಕಾರಕ ಸೇರಿದಾಗ ಜೀವಾತ್ಮ ಮೋಕ್ಷದ ಚಿಂತನೆ, ಸಂಪಾದನೆ ಅದರಲ್ಲೇ ಬರಬೇಕು. ಕುಟುಂಬಕ್ಕೆ ಸಂಬಂಧಿತ ಯಾರೋ ಹಿರಿಯರು, ಕೇತು ಅಮ್ಮನಿಗೆ ಸಂಬಂಧಪಟ್ಟಂತವರು ಅಂತ ಹೇಳ್ತಾರೆ. ಅಮ್ಮನ ಕಡೆ ನನ್ನ ಅಜ್ಜ, ಅವರು ವೇದಾಂತಿ, ಸಿದ್ಧಾಂತಿ, ಇನ್ನೊಂದಿದ್ರು. ಆ ಗುರುವಿನ ಜೊತೆ ಕೇತು ಸೇರಿ ಧನಸ್ಥಾನ, ಕರ್ಮಸ್ಥಾನವನ್ನೇ ನೋಡುತ್ತಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತದ್ದೇ ವೃತ್ತಿ, ಉದ್ಯೋಗ, ಬ್ಯಾಂಕಿಂಗು, ಹಣಕಾಸು, ಲೆಕ್ಕಾಚಾರ. ಬುಧ ಬಂದು ಸ್ಟೆನೋಗ್ರಾಫರು, ಟೈಪಿಂಗು, ಶಾರ್ಟ್ ಹ್ಯಾಂಡು, ಶಾರ್ಟ್ ಕಟ್ಟು, ತಿಳ್ಕೊಳ್ಳೋದು, ರಿಸರ್ಚ್ ಮಾಡೋದು, ಓದೋದು. ಆತ್ಮಕಾರಕ, ಆತ್ಮವಿದ್ಯೆ. ಈ ವಿದ್ಯೆ ಆತ್ಮವಿದ್ಯೆಯೇ. ಅದಕ್ಕೆ ಜ್ಯೋತಿಷ್ಯ ತಿಳ್ಕೋಬೇಕು ಅನ್ನೋದು ನೀವು. ಪ್ರತಿಯೊಬ್ಬರಿಗೂ ಜ್ಯೋತಿಷ್ಯ ಬರಬೇಕು ಮಕ್ಕಳೇ. ಏನಕ್ಕೆ ಬೇರೆಯವ್ರದ್ದು ಉಲ್ಲೇಖ ಮಾಡ್ತಿರ್ತೇನೆ? ರಾಜಕೀಯದಲ್ಲಿ ಇರಬಹುದು, ಬೇರೆ ಬೇರೆ ದೇಶಗಳಿರಬಹುದು, ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಆಗ್ತಿರೋ ಬದಲಾವಣೆಗಳ ಬಗ್ಗೆ ನಾನು ನಿಮ್ಗೆ ಏನು ತಿಳಿಸ್ತಿರ್ತೇನೆ ಅಂದ್ರೆ, ನೀವು ತಿಳ್ಕೋಬೇಕು. ಓಹೋ, ಅಲ್ಲಿಂಗ ಆಗ್ತಿದೆ ಅಂದ್ರೆ ಇಟ್ ಈಸ್ ಎ 2+2, ಇಟ್ಸ್ ಅ ಪ್ಯೂರ್ ಮ್ಯಾಥ್ಸ್ ಮಕ್ಕಳೇ. ಇದು ಪ್ಲಸ್ ಸೈನ್ಸ್, ಪ್ಲಸ್ ಆಧ್ಯಾತ್ಮಿಕ ಸೈನ್ಸ್. ಆ ಸಮಯಕ್ಕೆ ಓದಿದ್ದೆಲ್ಲ ನೆನಪಿಟ್ಟುಕೊಂಡು ಬರೆಯುವುದು ಸಾಧ್ಯವಿಲ್ಲ. ಆ ಸಮಯಕ್ಕೆ ಬಂದು ತಲುಪಲಿಕ್ಕೂ ಆಗೋದಿಲ್ಲ. ಬುದ್ಧಿ ಪ್ರಚೋದಯಾತ್. ಮೊನ್ನೆ ಯಾರೋ 3-4 ಮಕ್ಕಳು ನೀಟ್ ಎಕ್ಸಾಮ್ ತಪ್ಪಿಸ್ಕೊಂಡ್ರು, ಟೈಮಿಗೆ ಬರಲಿಲ್ಲ, ಅವ್ರಿಗೆ ಎಂಟ್ರಿ ಕೊಡಲಿಲ್ಲ. ನೋಡಿ, ಪೊಲೀಸ್ ಇಲಾಖೆ, ಘನ ಸರ್ಕಾರಿ ಪೊಲೀಸ್ ಇಲಾಖೆ 12:57 ಅವ್ರ ಮನೆ ಮುಂದಿನ CCTV ಎಲ್ಲೋ ಪೊಲೀಸ್ ಅವ್ರ ಮೇಲೆ ಹಾಕ್ಬಿಟ್ರು, ಟ್ರಾಫಿಕ್ ಅವ್ರ ಮೇಲೆ ಹಾಕ್ಬಿಟ್ರು, ನೀಟಾಗಿ ರಿಲೀಸ್ ಮಾಡ್ತಾರೆ. ಸತ್ಯ ಯಾವತ್ತಿದ್ರು ಹೊರಗಡೆ ಬರಬೇಕು. ಹೊರಗಡೆ ಬಂದಿದೆ. ಮನೆ ಬಿಟ್ಟಿರೋದೇ 12:57, ಎಕ್ಸಾಮ್ ಹಾಲು 1:00 ತಲುಪಬೇಕು. ಕಡಿಮೆ ಅಂದರೂ ಬೆಳಿಗ್ಗೆ 10-10:30 ಬಿಡಬೇಕು. ಏನಕ್ಕೆ ಹೋಗ್ಬೇಕು? ಅರ್ಧ ಗಂಟೆ ಜರ್ನಿ ಬಿಡು. ಜೀವನದ ಬಹುದೊಡ್ಡದಾದಂತ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಆ ಬುದ್ಧಿ ಪ್ರಚೋದಯಾತ್. ಅದಕ್ಕೆ ಹೇಳೋದು ಆವತ್ತಿನ ಒಂದು ತಾರಾಬಲ ನೋಡೋದು. ಅದಕ್ಕೆ ನಮ್ಮ ಬುದ್ಧಿ ನೆಲಕ್ಕೆ ಕರ್ಕೊಂಡೋಗಿ ನಿಲ್ಸುತ್ತೆ. ಅದಕ್ಕೆ ನಿತ್ಯ ನಮ್ಮ ಹಿರಿಯರು ಪಂಚಾಂಗವನ್ನು ಏನಕ್ಕೆ ಹೇಳ್ತಿದ್ರು, ನೋಡ್ತಿದ್ರು. ಅವನ್ ಬೆಳೆ ಇಡೋದ್ರಿಂದ ಹಿಡಿದು, ವ್ಯವಸಾಯ ಮಾಡೋದ್ರಿಂದ ಹಿಡಿದು, ವೃತ್ತಿಯಿಂದ ಹಿಡಿದು, ಗೃಹ ಪ್ರವೇಶದಿಂದ ಹಿಡಿದು, ಮದುವೆಯಿಂದ ಹಿಡಿದು, ಮಾತುಕತೆಯಿಂದ ಹಿಡಿದು. ಏನಕ್ಕೆ ನಮ್ಮ ಭಾರತದಲ್ಲಿ ನಾವು ಇಷ್ಟು ಸಿಸ್ಟಮ್ ಅಂದ್ರೆ ಇಂಥ ಕೆಲಸಗಳೇ ಮಾಡ್ಕೊಳ್ಳೋದು ನಾವು. ಓವರ್ ಕಾನ್ಫಿಡೆನ್ಸ್. ಕೆಲವು ಗ್ರಹಗಳು ಪ್ರಚೋದನೆ ಮಾಡ್ತಾವೆ. ಅರ್ಧ ಗಂಟೆ ಏನೂ ಆಗೋಲ್ಲ. 1 ವರ್ಷದ ಬದುಕಿಗೆ ಬೆಂಕಿ ಹಚ್ಕೋಬಿಟ್ರು ಅಂತ ನಾವ್ ಹೇಳ್ತೀವಿ. ಅಲ್ಲಾಗಬೇಕು. ನೀವು ವಿಧಿಯನ್ನು ಗೆಲ್ಲಲು ಆಗಲ್ಲ. ಅದಾಗೋದಾಗ್ಬಿಟ್ಟು ಸುಳ್ಳು ಬೇರೆ ಹೇಳ್ಬಿಟ್ರು. ಅದನ್ನ ಬಂದು ಪೊಲೀಸರು ವಿತ್ CCTV ಕ್ಯಾಮ್ರಾ ಸಮೇತ ಮನೆ ಬಿಟ್ಟಿರೋ ಟೈಮ್ ಸಮೇತ ಟ್ಯಾಗ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಎಷ್ಟು ದಿನ ಮುಚ್ಚಿಡ್ಲಿಕ್ಕಾಗುತ್ತೆ ನೋಡಿ. ಇದೊಂದು ಗ್ರಹ ಪ್ರಚೋದನೆ. ಸುಳ್ಳ ಹೇಳ್ತೀಯ, ತಗೋ ಪನಿಷ್ಮೆಂಟ್ ಅಂತ. ಕೆಲವ್ರು ಹಾಗೆ. ಇನ್ನು ಕೆಲವ್ರು ನೋಡಿ, ಮಕ್ಕಳು ಮುನ್ನಾಬೈ MBBS ನೋಡಿರ್ತೀರಲ್ವಾ, ಯಾರೋ ಹೋಗಿ ಯಾರ ಬದಲು ಎಕ್ಸಾಮ್ ಬರೀತಾನೆ, ಡಾಕ್ಟರ್ ಎಕ್ಸಾಮು. ಆ ರೀತಿ BR ಅಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಇಂಥದ್ದು ಯೋಚನೆನೂ ಮಾಡೋಕ್ಕಾಗಲ್ಲ. ನಮ್ಮ ಕನ್ನಡದವ್ರು ಬೇಕಾದ್ರೆ ನಾವು ಪೆದ್ದುಗಳು. ನಾವು ಹೇಳ್ತಿದ್ದೀನಲ್ವಾ, ಯಾವಾಗ್ಲೂ ನನ್ನವರು ಅಂತ ನನಗೆ ಯಾಕೆ ಸ್ವಾಭಿಮಾನ ಅಂದ್ರೆ, ಇವು ರಾಮ ಇಂಥ ಒಂದು ಮಹಾ ಬೀಭತ್ಸ ಕೆಲಸಗಳು ಮಾಡೋದು ಬೇರೆಯವರೇ. ಕಡಪ ಬಾಂಬು ಅಂತಾನೆ ಪಕ್ಕದವನು. ನಮ್ಮವನ್ ಯಾವತ್ತಾದ್ರೂ ಕಡಪ ಬಾಂಬ್ ಬಂದಿದ್ದಾನ ನೋಡಿ.
ಇನ್ನು ಪಕ್ಕದ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ನಂಬರ್ 1 ಸ್ಟೇಟ್. ಇನ್ನು ಒಬ್ಬೊಬ್ಬರದು ಇನ್ನು ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಳ್ಳತನ ದರೋಡೆ ಅನ್ನತಕ್ಕಂಥದ್ದು ಪಕ್ಕದ ಸ್ಟೇಟ್ ಅವನೇ ಇರ್ತಾನೆ. 7 ಜನ ಇರ್ತಾರೆ. 7 ಜನ ಕಳ್ಳತನ ದರೋಡೆ ನಂಬರ್ 1 ಸ್ಟೇಟ್ಗಳು. ನಮ್ಮ ಕನ್ನಡದವ್ರನ್ನ ನೋಡಿ, ಹೆಂಡತಿಗೆ ಹೊಡೆದ, ಗಂಡನ್ಗೆ ಹೊಡೆದ, ಅದು ಉಂಟು. ಅಯ್ಯಯ್ಯೋ, ಅದ್ರಲ್ಲಿ ನಾನು ಇದೇನೆ. ಇದೆ ಒಂದಡಿ ಜಾಗ ಹಾಕೊಳ್ಳೋದು, ಬೌಂಡ್ರಿ, ಹಿಂಗ್ ಮಾಡೋ ಕೆಲ್ಸಗಳು ಇದೆಲ್ಲ ಇದೆ. ನಮ್ಮವರಲ್ಲೂ ಇದಾರೆ ಕೆಲವರು ಬೀಭತ್ಸರುಗಳು, ಇಲ್ಲ ಅಂತೇನಲ್ಲ. ಎಲ್ಲಾ ಒಂದು ಅಕ್ಕಿಯಲ್ಲೂ ಇರ್ತಾರೆ. ಈ ತರದ್ದೆಲ್ಲ ಮಾಡ್ತಕ್ಕಂಥದ್ದು ನಮ್ಮ ಕನ್ನಡದವರು ಆ ಇಳಿಜಾರಲ್ಲ, ಬರೋಲ್ಲ, ನಾವು ಮಾಡಲ್ಲ. ಅದು ನಮ್ಮ ಜೀನ್ಸ್ ಅಲ್ಲಿ ಇದೆ. ದಟ್ ಇಸ್ ವಾಟ್ ಕನ್ನಡಿಗನ ಜೀನ್ಸು ಅಷ್ಟೇ. ಸೊ ಈ ಗ್ರಹಗಳ ಒಂದು ಪರಿಚಲನೆಯನ್ನ ನಾವಿಲ್ಲಿ ಹುಟ್ಲಿಕ್ಕೂ ನಾವು ಪುಣ್ಯ ಪಡೆದಿರ್ಬೇಕು. ಅದಕ್ಕೂ ಬೇಕು. ಅದಕ್ಕೆ ಭಾಗ್ಯಸ್ಥಾನ, ಒಳ್ಳೆ ಕೆಲಸ, ಒಳ್ಳೆ ಸ್ಥಾನ, ಸೂಪರ್. ಈಗ ಒಳ್ಳೇದಕ್ಕೆ ಬರಬೇಕು ಅನ್ನುವುದಾದರೆ 8ನೇ ಮನೆ ಏನು? ರಂಧ್ರಸ್ಥಾನ. ಅದನ್ನ ದಾಟ್ಕೊಂಡು ಬರ್ಬೇಕು. ಅವಮಾನ, ಸಾವಿಗೆ ಕೆಲವರು ಸಾವಿನ ಹತ್ರಕ್ಕೆ ಹೋಗಿ ದಾಟ್ಕೊಂಡು ಬಂದ್ಬಿಟ್ಟಿರ್ತಾರೆ. 8ನೇ ಮನೆ ಅದನ್ನ ದಾಟಬೇಕು ಅಂದ್ರೆ, ಸಾವನ್ನ ಜಯಿಸಬೇಕು ಅಂದ್ರೆ ತುಂಬಾ ಒಂದು ನಮ್ಮ ಪ್ರಾಣ ಉಳಿಬೇಕಂದ್ರೆ ಯಾರಿಗೂ ಗೊತ್ತಿಲ್ಲ. 7ನೇ ಮನೆ ಸ್ಟ್ರಾಂಗ್ ಇರ್ಬೇಕು. ಯಾರಿಗಾದ್ರೂ ಗೊತ್ತಿದ್ಯಾ? ನನ್ನ ಹೆಂಡತಿ ಚೆನ್ನಾಗಿ ಜೀವಂತವಾಗಿರ್ಬೇಕು ಅಂದ್ರೆ ನನ್ನ 7ನೇ ಮನೆ ಸ್ಟ್ರಾಂಗ್ ಇರ್ಬೇಕು. ಸೂಪರ್. ಆಯುಷ್ಯ ಪೋಷಣಂ ಅಂತ ಹೇಳ್ತಾರೆ. ನೀಚಭಂಗ ಉಚ್ಚ ಸ್ಥಾನ ಆಕೆಗೆ ಆಯುಷ್ಯ ಪೋಷಣೆಯ ಉಚ್ಚ ಸ್ಥಾನ ಬೇರೆ ನೋಡ್ತಿರೋದು. ಉಚ್ಚ ಸ್ಥಾನದಲ್ಲೇ ಇರೋದು ಬುಧ. ಅದಕ್ಕೆ ಮದುವೆ ಆದ್ಮೇಲೆ ಸೂಪರ್ ಸ್ಟಾರ್ ಆಗಿರೋದು ನಾನು. ಈ ಹೆಸರು, ಈ ಕೀರ್ತಿ, ಈ ಜನ ಅನ್ನತಕ್ಕಂಥದ್ದು ಯಾವಾಗ ನೀಚಭಂಗ ಆಗುತ್ತೆ, ಯಾವ ಜಾಗಕ್ಕೆ ಬರುತ್ತೆ, ಎಲ್ಲಿ ಬರುತ್ತೆ, ಇದನ್ನು ನೋಡ್ತೀವಿ. ಸೊ 7ನೇ ಮನೆ ಬಲವಾಗಿದ್ರೆ ಆಯುಷ್ಯ ಪೋಷಣ ನಮಗೆ ಈಗ ನನ್ನ 7ನೇ ಮನೆ ಬಲ ಇತ್ತು ಅಂದ್ರೆ ಆಕೆಗೆ ಇಲ್ಲ. ಆಕೆ 7ನೇ ಮನೆ ಬಲ ಇತ್ತು ಅಂದ್ರೆ 8ನೇ ಮನೆ ಮಾಂಗಲ್ಯ ಸ್ಥಾನ, ವೃದ್ಧಿ ಅಂತ ಹೇಳ್ತೇವೆ. ಸಾವನ್ ದಾಟ್ಕೊಂಡು ಬಂದ. ಸೊ ಅಲ್ಲೊಂದು 7ನೇ ಮನೆ ಕೂಡ ಅದೃಷ್ಟ, ಸಂಗಾತಿ, ಪಾಲುದಾರಿಕೆ, ಫ್ರೆಂಡ್ಸು, ಪಾರ್ಟ್ನರ್ಶಿಪ್, ವ್ಯವಹಾರ, ಕೊಡೋದು ತಗೊಳ್ಳೋದು, ಇದೆಲ್ಲ 7ನೇ ಮನೆ. ಅಲ್ಲಿಂದಲೇ ಬರಬೇಕು. ಸರಿ, ಅಲ್ಲಿಂದ ಬರಬೇಕು ಅಂತ ಹೇಳ್ದ ಅಂದ್ರೆ 6ನೇ ಮನೆ ನೋಡ್ತಾನೆ. ಮೋಸಗಾರ, ವೃಣಂ, ಋಣಂ, ರೋಗಂ, ರುಜಿನಂ, ನಷ್ಟಂ ಅನ್ನತಕ್ಕಂಥ ದಾಟಿದ್ರೆ ತಾನೆ ನಮ್ಗೆ ಅರ್ಥ ಆಗೋದು. ವ್ಯವಹಾರ ಏನು ಇದು, ನೀನ್ ಕೊಡು ನಾನ್ ಕೊಡು, ಕೊಟ್ಟವರೆಲ್ಲ ಕೊಟ್ಬಿಡ್ತಾರ, ತಗೊಂಡವರೆಲ್ಲ ವಾಪಸ್ ಕೊಡ್ತಾರ? ಖಂಡಿತ ಇಲ್ಲ. ಅದನ್ನ ದಾಟಬೇಕು, ಗೊತ್ತಾಗ್ಬೇಕು ನಮ್ಗೆ 6ನೇ ಮನೆ ಸ್ಥಿತಿ. ಬೇಡಪ್ಪೋ, ಅವನು ಕೈ ಸರಿ ಇಲ್ಲಪ್ಪೋ, ಅವನ್ ಬಾಯಿ ಸರಿ ಇಲ್ಲಪ್ಪೋ, ಅವನನ್ನ ನಂಬ್ಕೊಂಡ ಅಂತ ಹೇಳ್ತಾರೆ ನೋಡಿ. 6ನೇ ಮನೆ ಅದನ್ನ ದಾಟಿದ್ರೇನೆ ನಾವು ಒಂದ್ ಶಕ್ತಿ. ಆಗ್ಲೇ ಮದುವೆ ಮಾಡೋದು. ತಟ್ಕೋತಾನೆ. ಮೊನ್ನೆ ಒಂದು ಹುಡುಗ 1999, 27 ವರ್ಷ, 3 ವರ್ಷದ ಮಗು, ಬಿಕ್ಕಿ ಹೇಳ್ತಿದ್ದಾನೆ. ಹೇಳಿದೆ, ಮದುವೆ ಆಗ್ಬಿಟ್ಟಿದೀಯ, ನಿನಗ್ ನರಕ ನಿನ್ನ ಧರ್ಮಪತ್ನಿಯ ಕಣೋ ಅಂತ. ಮನೆಯಿಂದ ದೂರ ಮಾಡಿದಾಳೆ, ಸಪ್ರೇಟ್ ಮನೆ ಮಾಡಿದಾನೆ. ಒಳ್ಳೆ ಫ್ಯಾಕ್ಟ್ರಿಲಿ ಕೆಲಸ ಆತನಿಗೆ, ನೀವು ನಂಬೋಲ್ಲ. ಫೋನ್ ಮಾಡಿ ಆಫೀಸಲ್ಲಿ ಟಾರ್ಚರ್ ಇಟ್ಟು ಕೆಲಸ ಬಿಟ್ಬಿಟ್ಟಿದ್ದಾನೆ. ಏನಾದ್ರು ಬಿಸ್ನೆಸ್ ಮಾಡು, ನನ್ ಕಣ್ ಮುಂದ್ಗಡೆ ಇರು, ಅಕ್ಕನ ಹತ್ರ ಮಾತಾಡ್ಬಾರ್ದು, ತಂಗಿ ಹತ್ರ ಮಾತಾಡ್ಬಾರ್ದು, ಫ್ರೆಂಡ್ಸ್ ಹತ್ರ ಮಾತಾಡ್ಬಾರ್ದು, ಎಲ್ರಿಗೂ ಫೋನ್ ಮಾಡಿ ಟಾರ್ಚರು. ಗಡಗಡ. ಈಗ ಹೋಗಿ ಅವ್ರ ಅಮ್ಮನ ಮನೆಯಲ್ಲಿ ಕೂತ್ ಬಿಟ್ಟಿದ್ದಾಳೆ. ಮನೆ ಸಪ್ರೇಟ್ ಮಾಡಿ ಅಮ್ಮನ್ ಬಿಟ್ಟು ಬಂದು, ಅಪ್ಪನ್ ಬಿಟ್ಟು ಬಂದು. ನೋಡಿ, 6, 8ರ ಮಧ್ಯೆ 7ನೇ ಮನೆ. ನಮಗ ಆಪತ್ತು, ಕೂತು, ಸಾವಿನಂತ ಆಲೋಚನೆ ಬರೋದು ಕೂಡ 7ನೇ ಮನೆಗೆ ಬಂದಾಗ, ಏನಕ್ಕಮ್ಮ ನೀನು ಬೇಕು, ಯಾಕಪ್ಪ ಇವನನ್ನ ಕಟ್ಕೊಂಡೆ, ಇದು ಬೇಕಿತ್ತ ನನಗೆ ಅನ್ನೋದು. ಬರೀ 7ನೇ ಮನೆ ನೋಡಲ್ಲ. 6, 7, 8 ಪಕ್ಕದಲ್ಲಿರೋನ್ನ ನೋಡ್ತೀವಿ. 6, 8ರನ್ನ. ನಮಗ್ ದೊಡ್ಡ ಹಳ್ಳ ಇಲ್ಲಿ, ಹಿಂದ್ಗಡೆನೂ ಹಳ್ಳ, ಸೆಂಟ್ರಲ್ ಇರೋದೇ 7ನೇ ಮನೆ. ಯಾರೂ ನೋಡಲ್ಲ, ಮದುವೆ ಆಗ್ಬಿಡೋದು. ಇಷ್ಟಕ್ಕೂ ಪ್ರೀತಿಸಿ ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಟ್ಟಿದ್ದಾನೆ. ತುಂಬಾ ಚಿಕ್ಕ ವಯಸ್ಸಿಗೆ ಆಗತಕ್ಕಂಥದ್ದಲ್ಲ. 1999 ಇಲ್ಲ 2001 ಅಂತ ಅನ್ಕೋತಾನೆ. ಸಿಕ್ಕಾಕೊಂಡಿದ್ದಾನೆ, ಅಳ್ತಿದ್ದಾನೆ. ನನ್ನ ಹೆಂಡತಿ ನನ್ನ ನಡು ರೋಡಲ್ಲಿ 6ನೇ ಮನೆ ಹೊಡೆತ, 8ನೇ ಮನೆ ಹೊಡೆತದ ನಡುವೆ ಸಿಕ್ಕಾಕೊಂಡಿರೋದು. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಎಲ್ಲರಿಗೂ ನಾನು ಮೊದಲಿಂದಲೂ ಹೇಳ್ತಾ ಬರ್ತಿದ್ದೇನೆ, ಈಗಿನ ಜನರೇಷನ್ ತಕ್ಕಂತೆ ಜಾತಕಗಳನ್ನ ಬದಲಾಯಿಸ್ಕೋಬೇಕು.
25, 26, 27 ಆಗ್ಲಿ ಹೆಣ್ಮಕ್ಳಿಗೆ, ಹುಡುಗರಿಗೆ ಒಂದು 29, 30 ಆಗ್ಲಿ. ಏನಂತ ಆತುರ? ಯಾಕೆ ಮದುವೆ ಮಾಡ್ತೀರಿ? ನೆನ್ಪಿಟ್ಕೊಳ್ಳಿ, ತಾಯಿಗೆ ನೆಮ್ಮದಿ ಇಲ್ಲ, ಮಕ್ಕಳಿಗಿರೋಲ್ಲ. ಏನಕ್ಕಂತ ಆತುರ? ಅಯ್ಯೋ, ಅವಳು ಹೇಳ್ತಾಳೆ, ಇಲ್ಲ ಅವನು ಹೇಳ್ತಾನೆ, 21, 22, 23, 24, ಅವ್ನ್ ಪಳಗೆ ಇಲ್ಲ, ಇದೆಲ್ಲ ನೋಡೇ ಇಲ್ಲ, ಇವನ್ ಜವಾಬ್ದಾರಿನೇ ತಗೊಂಡಿಲ್ಲ. 6ನೇ ಮನೆ ಅಂದ್ರೆ ರೋಗ, ಋಣ, ರುಜಿನ, ಸಾಲ, ಕಮಿಟ್ಮೆಂಟು, ಜವಾಬ್ದಾರಿಗಳು, ಇದು 6ನೇ ಮನೆ. ಆಕೆನ್ ತಗೊಂಡ್ಬರೋದು ಅವನ ಜೊತೆ ಜೀವನ ಹೊಂದಾಣಿಸಿ. ಮೊದಲು ನೀನೊಂದ್ ಕೆಲ್ಸಕ್ಕೆ ಹೋಗಿದ್ಯಾ, ಮನೆ ಜವಾಬ್ದಾರಿ ತಗೊಂಡಿದ್ಯಾ, ಇದನ್ನೆಲ್ಲ ಅವಮಾನ ತಗೊಂಡಿದ್ಯಾ. ಅದಕ್ಕೆ ನೋಡಿ 7ನೇ ಮನೆ ಪಕ್ಕದಲ್ಲಿ 7ನೇ ಮನೆ ತಗೊಂಡಿದ್ದೆ, 8ನೇ ಮನೆ ಇಟ್ಟಿದ್ದಾನೆ. ದೊಡ್ಡದು ಹಳ್ಳ ಇದೆ. ಇನ್ನಷ್ಟು ಎಚ್ಚರಿಕೆಯಿಂದ ಇರ್ಬೇಕು. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು. ಅತ್ತೆ ಮನೆ, ಅಳಿಯ, ಸೊಸೆ, ದೊಡ್ಡವರು, ಜವಾಬ್ದಾರಿಗಳು ಎಷ್ಟೋ ಇದೆ. ಹಿಂದ್ಗಡೆನೂ ಇದೆ, ಹಿಂದ್ಗಡೆ ದಾಟ್ಕೊಂಡು ಮುಂದಕ್ಕೆ ಬಂದು ಖುಷಿ ಆಗ್ಬಿಟ್ವಿ. ಆ ಹಿಂದ್ಗಡೆ ದಾಟ್ಲಿಕ್ಕೆ ಒಂದು ಪಕ್ವತೆ ಬೇಕು. ಹುಡುಗ 21 ಆಗಿದೆ, ಮದುವೆ ಮಾಡ್ಬಿಡೋಣ. 18 ತುಂಬಿದೆ, ಹುಡುಗಿಗೆ ಮದುವೆ ಮಾಡ್ಬಿಡೋಣ. ಹೋಗಿ ದೊಡ್ಡಳಿಕೆ ಬೀಳೋದು. ಯಾಕೆ ಅಂದ್ರೆ ಆ ಒಂದು 6ನೇ ಮನೆ ಜ್ವರ ಬಿಟ್ಟಾಗ ನಮ್ಗೆ ಬಾಯಿ ರುಚಿಯಾಗಿರುತ್ತೆ, ಏನೋ ತಿನ್ಬೇಕಾರ ಇನ್ನಷ್ಟು ಜಾಸ್ತಿ ಆಗ್ಬಿಡುತ್ತೆ. ಋಣ ಎಲ್ಲಿಂದ ಪಡ್ಕೋತೀವಿ, ಹೇಗ್ ಪಡ್ಕೋತೀವಿ, ಆತುರತೆ. ಹಿಂದ್ಗಡೆ ಯಾರಿದ್ದಾರೆ ನೋಡಿ, ಪೂರ್ವ ಪುಣ್ಯ ಸ್ಥಾನ ಕೆಲವ್ರಿಗೆ ಕೊಟ್ಬಿಟ್ಟಿರುತ್ತೆ. ಹಿಂದಿನ ಜನ್ಮದ ಪುಣ್ಯ, ಏನ್ ದುಡ್ಡು, ಕಾಸು, ಹೆಸರು ಎಲ್ಲ ಸೂಪರ್. ಆ ಮದದಲ್ಲಿ ಮಾಡಬಾರದು ಮಾಡಕ್ ಹೋಗ್ತಾನೆ. ಅದೇ 6ನೇ ಮನೆಯನ್ನು ಸುತ್ತಾಕೊಳ್ಳೋದು. ಕೇಳಲ್ಲ. ತುಂಬಾ ದೊಡ್ಡವರು, ದೊಡ್ಡ ಮನೆಯವರು, ದುಡ್ಡಿರೋರೆಲ್ಲ ದೊಡ್ಡ ಮನೆಯವರು ಅನ್ಕೋಬೇಡಿ. ಅಲ್ಲೊಂದು ಸ್ಥಿತ್ಯಂತರ. ಯಾರೇ ಆಗ್ಲಿ ಜಾತಕ ಕೇಳದೆ ಮಾಡೋಲ್ಲ. ಈ ತರ ಒಂದೊಂದೇ ಆ ಗಂಟೆ ಹಾಕೊಳ್ಳುತ್ತೆ ಮಕ್ಕಳೇ. ಇಟ್ಸ್ ಅ ಬ್ಯೂಟಿಫುಲ್. ಅದೊಂದು 12 ಮನೆಯ ಕಾಲಘಟ್ಟ ಇದೆಯಲ್ಲ, ಸೂಪರ್, ತುಂಬಾ ಅದ್ಭುತ. ಇದನ್ನ ತಿಳ್ಕೊಳ್ಳಿ. ಎಲ್ಲರೂ ಜ್ಯೋತಿಷ್ಯವನ್ನ ಸ್ವಲ್ಪ ತಿಳ್ಕೊಂಡು ಕೇಳ್ಕೊಂಡು ಹಿರಿಯರ ಹತ್ರ, ವೈದಿಕರ ಹತ್ರ ಕೆಲವು ಜವಾಬ್ದಾರಿಗಳು ತಗೊಳ್ಳೋಕೆ ನಮ್ಗೆ ಈಗ ಸಮಯ ಹೇಗೆ. ಈಗ ನೋಡಿ, ಕನ್ಯಾ ಲಗ್ನಕ್ಕೆ ಬಂಗಾರದಂತ ಸಮಯ. ಬ್ಯೂಟಿಫುಲ್ ದಿಸ್ 60 days. ನೇಮ್, ಫೇಮ್, ತೃಪ್ತಿ, ಏನೋ ಒಂಥರ ಆನಂದ ಇದೆ, ಏನೋ ಒಂಥರ ತೃಪ್ತಿ. ಕೆಲ್ಸಗಳಾಗುತ್ತೆ, ಆತಂಕ ಪಡಬೇಡಿ. ಹೌದು, ಗುರು ಪುಷ್ಯಾಮೃತ ಯೋಗ ನಡೆಯುವಾಗ ಕುಜ ಅಷ್ಟಮದಲ್ಲಿದ್ದಾನೆ, ನಿಜವೇ. ಅಷ್ಟಮೇ ಅಧಿಪತಿ ಅಷ್ಟಮದಲ್ಲಿದ್ದಾನೆ, ಏನೂ ಆಗೋದಿಲ್ಲ. ಅಲ್ಲೊಂದಿದೆ, ಹೋರಾಟ ಇದೆ, ಶಕ್ತಿ ಕೊಡ್ತಾನೆ. ಶಕ್ತಿಕಾರಕ ಅಷ್ಟಮದಲ್ಲಿ ಮಲಗಿದಾನೆ, ನಿಜವೇ. ಸೊ ದೈಹಿಕವಾಗಿ, ಮಾನಸಿಕವಾಗಿ ಸ್ವಲ್ಪ ಗಾಬರಿ ಬೀಳ್ತೀರಿ. ಬಟ್ ಗುರು ಪುಷ್ಯಾಮೃತ ಯೋಗ ಏನ್ ಹೇಳ್ತಾ, ಏನು ಆಗಲ್ಲ, ನೀನ್ ಕೂತ್ಕೊಳ್ಳೋ, ಪಾಯಸ ಇದೆಯಲ್ಲ ಸ್ವಲ್ಪ ಆಗ್ಲಿ, ಬಿಸಿ ಬಿಸಿ ಬಾಯಿಗೆ ಇಟ್ಕೊಂಡು ಚುಟ್ಟಾಕೋಬೇಡ. ಅಲ್ಲೊಂದು ಕಾನೂನು ತೊಡಕುಗಳು ಇದಾವೆ. ಕೆಲವೊಂದು ಭೂಮಿಗಿರ್ಬೋದು, ವ್ಯವಹಾರದಿರ್ಬೋದು, ಅಣ್ಣ ತಮ್ಮಂದಿರದಿರ್ಬೋದು, ಕೆಲವೊಂದು ಅಧಿಕಾರದ್ದಿರಬಹುದು, ಕೆಲವೊಂದು ಇದಾವೆ. ಬಟ್ ಯು ವಿಲ್ ಓವರ್ಕಮ್. 60 days ಒಳಗಡೆ ನಿಮಗೆ ಭೂಮಿ ಬಗ್ಗೆ, ಮನೆ ಬಗ್ಗೆ, ವ್ಯವಹಾರ ಬಗ್ಗೆ ಒಂದೊಳ್ಳೆ ಪ್ರಮೋಷನ್ ಆಗೋದು, ಇನ್ಕ್ರಿಮೆಂಟ್ ಆಗೋದು, ಇವುಗಳನ್ನ ನೀವು ನೋಡುತ್ತೀರಿ. ತುಂಬಾ ಚೆನ್ನಾಗಿದೆ. ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಒಂದು ಕುಜನಕ್ಕೆ ಶಾಂತಿ ಮಾಡಿ. ಹತ್ತಿರದಲ್ಲಿ ನಾಗರಕಟ್ಟೆ, ನಾಗರಕಲ್ಲು ಇದ್ದೇ ಇರುತ್ತೆ. ಹೋಗಿ ಅಲ್ಲೊಂದು ಗಂಧಾಭಿಷೇಕ ಮಾಡಿ. ಆಗುತ್ತಾ? ಸುಬ್ರಹ್ಮಣ್ಯರ ಕ್ಷೇತ್ರಗಳಿಗೆ, ನರಸಿಂಹ ಕ್ಷೇತ್ರಗಳಿಗೆ, ಸಾವಂದುರ್ಗ ನರಸಿಂಹ, ದೇವರಾಯನದುರ್ಗ ನರಸಿಂಹ, ಮೇಲುಕೋಟೆ ನರಸಿಂಹ, ನಮ್ಮ ಬಳೆಪೇಟೆ ನರಸಿಂಹ, 1-2 ನರಸಿಂಹ ಕ್ಷೇತ್ರಗಳಿದ್ದಾವೆ. ಹೋಗ್ ಬನ್ನಿ. ಇಲ್ಲ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ನಮ್ಮ ಅರಕಲಗೂಡು ಪ್ರಸನ್ನ ಸುಬ್ರಹ್ಮಣ್ಯ, ಈ ತರ ತುಂಬಾ ಇದಾವೆ. ಹೋಗ್ ಬನ್ನಿ. ಅಷ್ಟು ದೂರ ಆಗಲ್ಲ ಗುರುಗಳೇ, ಮನೆ ಹತ್ರನೇ ನಾಗರಕಟ್ಟೆ, ನಾಗರಕಲ್ಲಿ ಇರುತ್ತೆ. ಗಂಧಾಭಿಷೇಕ ಮಾಡ್ಕೊಳ್ಳಿ. ನಿಮಗೆ ಒಂದ್ ಬಟ್ಲು ಹಾಲು, ಅದ್ರಲ್ಲಿ ಒಂದ್ ಸ್ವಲ್ಪ ಅರಿಶಿನ, ಕುಂಕುಮ, ಬಿಡಿ ಹೂವು, ಒಂದ್ ಸ್ವಲ್ಪ ಪಚ್ಚೆ ಕರ್ಪೂರ, 1-2 ಎಲೆ ಅಡಿಕೆ ಹಾಕಿ, 1-2 ನಾಣ್ಯ ಹಾಕಿ ಹೋಗ್ಬಿಟ್ಟು, ನಾಗಪ್ಪ ನಮ್ಗೊಂದ್ ದಾರಿ ತೋರ್ಸು. ಯಾಕೋ ನಮ್ಮ ಶಕ್ತಿ ಹಿಡ್ದಾಗೆ ಏನೋ ಒಂದು ತಲೆಯಲ್ಲಿ ಹುಳ ಇಟ್ಕೊಂಡು ಕೊರಗ್ತಿದ್ದೀರಿ, ಏನೋ ಒಂದು ಆಗುತ್ತಾ ಇಲ್ಲೋ, ಖಂಡಿತ ಆಗುತ್ತೆ. ನೀವು ನಿಯಮಕ್ಕೆ, ನೀವು ದೇವ್ರ ಹತ್ರ ಕೇಳ್ತಿಲ್ಲ, ಹೋಗ್ತಿಲ್ಲ. ಯಾರ ಹತ್ರ ಹೋಗ್ಬೇಕು ಅವ್ರ ಹತ್ರನೇ ಹೋಗ್ಬೇಕು. ಕೆಲವ್ರಿಗೆ ಇನ್ನೊಂದಿದೆ, ನಾವು ಗರುಡ ವಂಶಸ್ಥರು, ನಾವು ನಾಗಪ್ಪನ ಹತ್ರ ಹೋಗುವಾಗಿಲ್ಲ, ಹಾಗೆಲ್ಲ ಏನೂ ಇಲ್ಲ. ನಾವು ನಾಗಪ್ಪನ ವಂಶಸ್ಥರು, ಗರುಡನ ಪೂಜೆ ಮಾಡಬಾರ್ದು, ಇಲ್ಲ ಶ್ರೀನಿವಾಸನ ಪೂಜೆ ಮಾಡಬಾರ್ದು, ಹಾಗೆಲ್ಲ ಏನೂ ಇಲ್ಲ. ಈಗ ನನ್ಗೆ ಹಾರ್ಟ್ ಪ್ರಾಬ್ಲಮ್ಮು, ನನ್ ಗುರುಜಿ ನಾನು ಹೋಗುವಾಗಿಲ್ಲ, ಅವೆಲ್ಲ ಏನಿಲ್ಲ. ಹೋಗ್ಬೇಕು, ಹಾರ್ಟ್ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ಬೇಕು.
ನ್ಯೂರಲಾಜಿಕಲ್ ಪ್ರಾಬ್ಲಮ್ ಆಗಿದೆ, ನರ್ವಸ್ ಪ್ರಾಬ್ಲಮ್ ಆಗಿದೆ. ನಾನು ಗುರೂಜಿ ಗೊತ್ತಾ, ನಾನು ಗುರು ಬುಧ ಹೆಂಗಿದೆ ಗೊತ್ತಾ, ಸೂರ್ಯ ಅಲ್ಲ, ನಾನು ಹೋಗಲ್ಲ, ಗುಂಡೆಲ್ಲ ಹೊಡಿಲೇಬೇಕು. ನಮ್ಗೆ ಅಮ್ಮ ಅಪ್ಪ ಇದಾರೆ, ಈಗ ಗುಂಡು ಹೊಡಿಯೋ ಆಗಿಲ್ಲ, ಆಪರೇಷನ್ ಅಂದ್ರೆ ಗುಂಡು ಹೊಡಿಬೇಕು. ಅನ್ನ ಅದೇ ಮಕ್ಕಳೇ, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ. ಯಾವ ದೇವರು ಯಾವತ್ತಾದ್ರೂ ಶಿಕ್ಷಿಸ್ತಾನೆ? ಕೆಟ್ಟದ್ದು ಮಾಡ್ತಾನೆ? ದೇವ್ರು ಕೆಟ್ಟದ್ದು ಮಾಡ್ತಾನೆ? ಖಂಡಿತ ಸಾಧ್ಯ ಅಲ್ಲ. ಪ್ರಪಂಚದಲ್ಲಿ ಕೆಟ್ಟದ್ದು ಮಾಡದೇ ಇರುವ ಏಕೈಕ ಶಕ್ತಿ ಅಂದರೆ ಅದು ದೈವ ಶಕ್ತಿಯೇ. ಇವತ್ತು ಕಲಿಯುಗಕ್ಕೆ ಎಲ್ಲಾರು ಕೆಟ್ಟದ್ದು ಮಾಡೋರೆ, ಎಲ್ಲರೂ ಕೆಟ್ಟದ್ದು ಮಾಡೋರೆ. ಮುನ್ನಾಬಾಯಿ MBBS ಕತೆ ಆಗಿದೆ. ಮೆಡಿಕಲ್ ಪಾಸ್ ಆಗಿರೋರು ಇವ್ರಿಗೇನ್ ಬೇಕಿತ್ತು? ಇವ್ರ ಮನೆ ಬಂಗಾರ ಆಗೋಗ ಹಬ್ಬ ಬಂದು 1 ಲಕ್ಷ ಕೊಡ್ತಾರೇನೋ. ಸರಿ, ನೀಟು. 1 ಲಕ್ಷಕ್ಕೋಸ್ಕರ ನೀವೀಗ ಬ್ಯಾನ? ಹಿಂಗೆ ಗ್ರಹಗಳ ಒಂದು ಭಾವ ನಿಮ್ಮನ್ನ ಹೇಳ್ಕೊಂಡು ಹೋಗಿ ಒಂದು 10-20 ಜನನ ಹಿಡ್ದು ಹಾಕೊಂಡಿರೋದು ಇಂಥ ಕೆಲ್ಸಗಳು. ಆಲೋಚನೆ ಕೊಡಿಸುತ್ತೆ ಯೋಚನೆ. ಅದಕ್ಕೆ ನೀವೇನಾದ್ರೂ ವೈದಿಕ ಮಾಡ್ಕೊಂಡಿದ್ರೆ ತಪ್ಸ್ಕೊಬಿಡ್ತೀರಿ. ನೀವೊಂದು ದಾನ ಪೂಜೆ, ಒಂದು ದೊಡ್ಡ ಕೊಡಲಿಲ್ಲಿ ಹೋಗೋದು ಉಗುರಲ್ಲಿ ಹೋಗುತ್ತೆ. ಬೇಡ ಕಣೋ ಅಂತ ಲಾಸ್ಟ್ ಅಲ್ಲಿ ಯಾರೋ ಬಂದು ಕೈ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದುವೇ ಗುರು ಪುಷ್ಯಾಮೃತ ಯೋಗ. ಅದಕ್ಕೆ ಹೇಳ್ತಿರೋದು 60 ದಿನ ನೀವು ಮಾಡುವ ಸೇವೆ. ಯಾಕಂದ್ರೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಯಾವಾಗಲೂ ಒಂದು ಭೂಮಿ ವಿಚಾರದಲ್ಲಿ ಒಂದು ತಲೆನೋವು ಇದ್ದಿದ್ದೆ ಅಂತ ಹೇಳಿದ್ದೇನಲ್ವಾ, ನೀವು ಮಾಡ್ಕೊಳ್ಳಿ. ಸೂಪರ್ ಆಗುತ್ತಾ? ಒಂದು ಸ್ಕಂದ ದಿಗ್ಬಂಧ, ಒಂದು 9 kg ಅಕ್ಕಿ, ಒಂದು 900 ಗ್ರಾಂ ಬೆಲ್ಲ, ಒಂದು ನವಧಾನ್ಯ ಎಲ್ಲ 900 ಗ್ರಾಂ, ಒಂದು ಕೆಂಪು ವಸ್ತ್ರ, 900 ಗ್ರಾಂ ತುಪ್ಪ, 900 ಗ್ರಾಂ ಎಳ್ಳೆಣ್ಣೆ, ಒಂದು ಕೆಂಪು ವಸ್ತ್ರ ಇಟ್ಟು ಶಲ್ಯತ್ತರ ಪೂಜೆ ಮಾಡ್ಕೊಳ್ಳಿ ನಿತ್ಯ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್ ಅಂತ ಜಪ ಮಾಡ್ಕೊಳ್ಳಿ. ಒಂದು 21 ಬಾರಿ, 42 ಬಾರಿ ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದನ್ನ ತಗೊಂಡು ಕಂಪಲ್ಸರಿ ಕೃತಿಕಾ ನಕ್ಷತ್ರ ತಗೊಂಡೋಗಿ ಕೊಡ್ತಕ್ಕಂಥದ್ದು ಮಾಡಿ. ಹತ್ತಿರದಲ್ಲಿ ಯಾರಿಗಾದ್ರೂ ಅಮ್ಮನವ್ರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಯಾರಿಗಾದ್ರೂ ಕೊಡಿ, ಇಲ್ಲ ದೇವಸ್ಥಾನಕ್ಕೆ ಕೊಡಿ, ಸುಬ್ರಹ್ಮಣ್ಯರ ಆಲಯದಲ್ಲಿ ಕೊಡಿ, ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ತುಲಾ ರಾಶಿ, ನಿಮಗೆ ಕೇಂದ್ರ ಸ್ಥಾನದಲ್ಲಿ ಗುರು ಪುಷ್ಯಾಮೃತ ಯೋಗ, ಕಳೆದು ಹೋದ ಮಾನ ಮರ್ಯಾದೆ ಗೌರವ. ಯಾಕಂದ್ರೆ ಒಂಟಿ ಗುರು ಬಾಧೆ ಮಕ್ಕಳೇ. ಆದರೆ ಗುರು ಪುಷ್ಯಾಮೃತ ಯೋಗ ಬಂದಾಗ ದಟ್ ಇಸ್ ಅ ಫ್ಯಾಂಟಾಸ್ಟಿಕ್. ಸಾಮಾನ್ಯವಾಗಿ ನಾವೇನ್ ಹೇಳ್ತೇವೆ, 1, 4, 10ರಲ್ಲಿ ಮುಖ್ಯವಾಗಿ 4, 10ನೇ ಮನೆ ಬಂದು ಗುರು ಬಂದು ಇರಬಾರ್ದು. 4ನೇ ಮನೆ ಬಂದು ಸುಖ, 10ನೇ ಮನೆ ಬಂದು ಅಧಿಕಾರ. ಈಗ ನೋಡಿ, ನಮ್ಮ ದೊರೆ ತುಲಾ ಲಗ್ನದಲ್ಲಿ ಪಟ್ಟ ಏರಿತ್ತು. ಯಾರಿಟ್ಟರೋ ಈ ಪಟ್ಟದ ಮುಹೂರ್ತ ಅಂತ ಹೇಳಿದೆ. ಕರ್ಮಸ್ಥಾನ, ದಶಮ ಸ್ಥಾನ ಬಂದು ಕರ್ಮಸ್ಥಾನ, ಒಂಟಿ ಗುರು. ಆ ದಶಮಾಧಿಪತಿ 6ನೇ ಮನೆಯಲ್ಲಿ 3ನೇ ಮನೆಯಲ್ಲಿ ಬಂದು ಕೂತಿದ್ದ ಧೈರ್ಯವೇ. ಬಟ್ ಚಂದ್ರ ಗುರು ಷಷ್ಟಾಷ್ಟಕ ಆಗೋಯ್ತು ಬೇರೆ. ದಶಮ ಒಂಟಿ ಗುರು, ಅಲ್ಲಿ ನೋಡಿ ಬೇರೆ ಬೇರೆದು ಏನೋ ಒಂದು ತಲೆನೋವುಗಳು ಸುತ್ತಮುತ್ತ. ಅವರ ಒಂದು ಸಚಿವ ಸಂಪುಟ, ಇನ್ನೊಂದು ಈ ಬಿಡಿದಿದ್ದು ಯೋಜನೆಗಳು, ಬೇರೆ ಮಾರ್ಪಾಟುಗಳು, ಇವುಗಳೆಲ್ಲ ನಡೀತಿದೆ. ಒಂಥರ ಇದು ಹೆಂಗೆ ಅಂತ ಹೇಳ್ದ ಅಂದ್ರೆ, ಮುಳ್ಳಿನ ಸಿಂಹಾಸನದ ಮೇಲೆ ಕುಳಿತ ಹಾಗೆ ಬಿಟ್ಟಿದೆ ಅನ್ನತಕ್ಕಂಥದ್ದು. ಯಾಕಪ್ಪ ಬೇಕಿತ್ತು ನನಗೆ ಅನ್ನತಕ್ಕಂಥದ್ದು ಹೇಳೋದು ಸುಲಭ. ನಾವು ಅದಕ್ಕೆ ನಾವು ನಮ್ಮನೆ 4 ಜನರನ್ನ ನಿಭಾಯಿಸ್ಲಿಕ್ಕಾಗಲ್ಲ. ವಿಲ್ ಫೇಲ್ಯೂರ್. ಆ ದಿಟ್ಟತನ, ಆ ಧೈರ್ಯ, ಸ್ಥೈರ್ಯ ಬೇಕು ಅಂದ್ರೆ ನಮ್ಮ 3ನೇ ಮನೆ ಅಧಿಪತಿ ಸ್ಟ್ರಾಂಗ್ ಇರಬೇಕು. ಅಲ್ಲೂ ಕೂಡ 3ನೇ ಮನೆ ಅಧಿಪತಿಯೇ ಹೋಗ್ಬಿಟ್ಟು 10,000 ಕೂತಿರೋದು ಅವರಿಗೆ. ಸೊ ಅಂತ ಒಂದು ತುಲಾ ರಾಶಿಯವರಿಗೆ ಈ ಒಂದು 60 ದಿನ ಇದೆಯಲ್ಲ, ಬ್ಯೂಟಿಫುಲ್ ಜರ್ನಿ ಆಗುತ್ತೆ. ನಿಮ್ಮ ವೃತ್ತಿ, ಉದ್ಯೋಗ ಫ್ಯಾಂಟಾಸ್ಟಿಕ್, ಸೂಪರ್. ಜಡ್ಜ್ ಆಗಿದ್ದೀರಾ, ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದೀರಾ, ಲೀಗಲ್ ಫೀಲ್ಡ್ ಅಲ್ಲಿ ಇದ್ದೀರಾ, ಕಲಾ ವಿಭಾಗದಲ್ಲಿದ್ದೀರಾ, ಈ ಒಂದು ಇಂಟೀರಿಯರು, ಆರ್ಕಿಟೆಕ್ಚರು, ಡಿಸೈನಿಂಗು, ಎಕ್ಸ್ಪೋರ್ಟು, ಇಂಪೋರ್ಟು, ಮೆಡಿಸನ್ಸು, ಕೆಮಿಕಲ್ಸು, ಬಯೋಟೆಕ್ನಾಲಜಿ, ಬಯೋಫಾರ್ಮಸಿ, ಫೈನಾನ್ಸಿಂಗು, ಗೋಲ್ಡು, ಲೆಂಡಿಂಗು, ಚಿಟ್ ಫಂಡು, ಕೋಆಪರೇಟಿವ್ ಸೊಸೈಟಿ, ದೊಡ್ಡ ದೊಡ್ಡ ಸಂಸ್ಥೆಗಳು, ಬಿಲ್ಡರ್ಸ್ಗಳು, ರಿಯಲ್ ಎಸ್ಟೇಟ್. ಕುಜ ನೋಡಿ ಏನು ಅದ್ಭುತವಾಗಿ ನೋಡ್ತಿದ್ದಾನೆ. ಸಪ್ತಮಾಧಿಪತಿ ಸಪ್ತಮದಲ್ಲಿ ಅದ್ಭುತವಾಗಿದೆ.
ಲಾಭಾಧಿಪತಿ ವಿಶೇಷವಾಗಿ ಭಾಗ್ಯದಲ್ಲಿ ಕುಳಿತು ಭಾಗ್ಯಾಧಿಪತಿಯು ಭಾಗ್ಯದಲ್ಲಿದೆ. ಭಾಗ್ಯೋದಯ ಅದೊಂದು ಒನ್ ಆಫ್ ದ ಒಂದು ರೀತಿ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾಗುತ್ತೆ ನಿಮಗೆ. ಈ 60 ದಿನ ಇದೆಯಲ್ಲ ತುಲಾ ರಾಶಿಗೆ ಕರೆಕ್ಟಾಗಿ ಬಳಸ್ಕೊಳ್ಳಿ. ಆಗಸ್ಟ್ 18 ನಾನು ಹೇಳ್ತಿದ್ದೇನಲ್ವಾ, ಅದರಲ್ಲೂ ನೋಡಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬೇರೆ ಸಾರ್ತಾನೆ. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ದಂಡಯಾತ್ರೆ. 6ನೇ ಮನೆಯಲ್ಲಿರ್ತಕ್ಕಂಥ ಶನಿ ಬುಧನ ಸಾರದಲ್ಲಿರ್ತಕ್ಕಂಥದ್ದು ತುಂಬಾ ಅದ್ಭುತವಾಗಿದೆ. ಟ್ರಾವೆಲ್ ಮಾಡ್ತೀರಾ, ದೇವಕ್ಷೇತ್ರಗಳನ್ನ ನೋಡಿ ಬರ್ತೀರಾ. ಮಕ್ಕಳ ವಿಚಾರದಲ್ಲಿ ಒಂದ್ ಸ್ವಲ್ಪ ನೋವಿದೆ, ಪಾಲುದಾರಿಕೆ ವಿಚಾರದಲ್ಲಿ ಒಂದ್ ಸ್ವಲ್ಪ ನೋವಿದೆ. ತುಂಬಾ ಹಿರಿಯರು ಯಾರಾದ್ರೂ ಮನೆಯಲ್ಲಿದ್ರೆ ಅವರ ಆರೋಗ್ಯದಲ್ಲಿ ಒಂದ್ ಸಣ್ಣ ಸಮಸ್ಯೆಗಳಾಗ್ತಕ್ಕಂಥದ್ದಾಗುತ್ತೆ. ಹಿರಿಯರು ತುಲಾ ರಾಶಿ ತುಲಾ ಲಗ್ನದವರು, ನಾವು ಲಗ್ನಕ್ಕೆ ತುಂಬಾ ಪ್ರಾಶಸ್ತ್ಯ ಕೊಡ್ತೇವೆ, ರಾಶಿಗೆ ಒಂದು 70%. ಸೊ ಇದರ ಇಂಪ್ಯಾಕ್ಟ್ ಇರ್ತಕ್ಕಂಥದ್ದು ಇರುತ್ತೆ. ಖಂಡಿತ ಈ ಟೈಮ್ನಲ್ಲಿ ಏನಾದರೂ ಚೇಂಜಸ್ ಆಫ್ ಜಾಬ್, ಚೇಂಜಸ್ ಆಫ್ ಪ್ಲೇಸ್, ಚೇಂಜಸ್ ಆಫ್ ಬಿಸ್ನೆಸ್ ಖಂಡಿತ ಉಂಟು, ಒಳ್ಳೇದುಂಟು. ಬಟ್ ಕೇಳಿ ಮಾಡಿ. ದಶಾ ಭುಕ್ತಿ ಯೋಗ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಗುರು ಅನ್ನೋದು ನೋಡ್ಬೇಕಾಗುತ್ತೆ. ಶನಿ ಎಲ್ಲಿದ್ದಾನೆ ಅಂತನೂ ನೋಡ್ಬೇಕಾಗುತ್ತೆ. ಯಾರಾದ್ರೂ ಹಿರಿಯ ವೈದಿಕರ ಹತ್ರ, ಆಚಾರ್ಯರ ಹತ್ರ ತೋರಿಸ್ಕೊಳ್ಳಿ. ಮುಖ್ಯವಾಗಿ ಈ ತರ ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಇನ್ವೆಸ್ಟ್ಮೆಂಟ್ ಮಾಡೋದು. 3 ಲಕ್ಷದ ಮೇಲೆ ರಿಸ್ಕ್ ತಗೋಬೇಡಿ. ನಾನು ಎಲ್ಲ 3 ಲಕ್ಷ ಸಂಪಾದನೆ ಮಾಡ್ಕೋಬಹುದು. ಅದಕ್ ಮೇಲೆ ತಗೋತೀರಿ ಅಂದ್ರೆ 10 ಬಾರಿ ಯೋಚನೆ ಮಾಡಿ. ವಿದೇಶದಲ್ಲಿ ವಿದ್ಯೆ, ವಿದೇಶದಲ್ಲಿ ಕೆಲಸ, ಅವರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದಾಗುತ್ತೆ. ಗುರು ಕಡಗರಾಶಿಯಲ್ಲಿ ಕುಳಿತಿದ್ದಾನೆ. ಪುಷ್ಯ ನಕ್ಷತ್ರ ಒಂಥರ ಭಾರ, ಏನಕ್ಕಪ್ಪ ಬಂದಿದ್ದೇನೆ. ಅದರಲ್ಲೂ US ಕಡೆ ಹೋಗಿರ್ತಕ್ಕಂಥವ್ರಿಗೆ, ಕೆನಡಾ ಕಡೆ ಹೋಗಿರ್ತಕ್ಕಂಥವ್ರಿಗೆ ಅಲ್ಲಿ ವಿದ್ಯಾಭ್ಯಾಸ, ಇನ್ನೊಂದು ಅಲ್ಲೇನೇನೋ ವೀಸಾ ಪಾಲಿಸಿಗಳಲ್ಲಿ ತುಂಬಾ ದೊಡ್ಡದಾಗಿ ಚೇಂಜಸ್ ತಂದಿದ್ದಾನೆ. ಅಲ್ಲಿ ನೋಡಿ, ಅಲ್ಲಿ ಗುರು ಶುಕ್ರ ಸೇರುತ್ತಿದ್ದ ಹಾಗೆ ವಿದ್ಯಾರ್ಥಿಗಳ ಜೀವನ ದೂರದಲ್ಲಿ. ಕಡಗ ಜಲರಾಶಿ, ಜಲರಾಶಿಯಲ್ಲೇ ಶನಿ ಭಾರವಾಗಿ ಬಿಟ್ಟಿದೆ. 30 ದಿನ ಅಂತ ಟೈಮ್ ಕೊಟ್ಟಿದ್ದಾರೆ. ಇವರ ಡಿಗ್ರಿ ಇಸ್ ಕಂಪ್ಲೀಟ್. 30 ದಿನದಲ್ಲೇ ನೀವು ಉದ್ಯೋಗ ಹುಡ್ಕೋಬೇಕು, ಆರ್ ಎಲ್ಸ್ ಗೆಟ್ ಔಟ್ ಫ್ರಮ್ ಮೈ ಪ್ಲೇಸ್ ಅನ್ನತಕ್ಕಂಥ ರೂಲ್ಸು ಪಾಲಿಸಿಗಳು ಆಲ್ರೆಡಿ ಇಂಪ್ಲಿಮೆಂಟ್ ಬಂದ್ಬಿಟ್ಟಿದೆ. ಇನ್ನು US ಕನ್ಸು ಬಿಟ್ಬಿಡಿ, ಎಷ್ಟು ಹೇಳಿದ್ರು ಕೇಳಲ್ಲ. ಅಲ್ಲೇ ಹೋಗ್ತೀವಿ, ಅಲ್ಲೇ ಮಾಡ್ತೀವಿ, ಅಲ್ಲೇ ನೋಡ್ತೀವಿ, ಈ ತರದ ಭಾವಗಳಿಗೆ ಒಳಗಾಗತಕ್ಕಂಥದ್ದು ಸ್ವಲ್ಪ ಜಾಸ್ತಿ. ಸೊ ದೇರ್ ಯು ನೀಡ್ ಟು ಚೇಂಜ್ ಯುವರ್ ಪರ್ಸೆಪ್ಷನ್. ದಯಮಾಡಿ ಹೇಳ್ತಾನೆ, ಸ್ವಲ್ಪ ದೂರಕ್ಕೆ ಹೋಗೋದು. ಆಮೇಲೆ ನಿಮಗೆ ಗೊತ್ತಿದೆಯಾ, ನಮ್ಮ ಸರ್ಕಾರ ನಿಮಗೊಂದು 7 ಲಕ್ಷದವರೆಗೂ ಲೋನ್ ಕೊಡುತ್ತೆ, ಎಜುಕೇಶನ್ ಲೋನ್. ನೀವು ಎಜುಕೇಶನ್ ಮುಗೀತಿದ್ದ ಹಾಗೆಯೇ ವಿತೌಟ್ ಸೆಕ್ಯೂರಿಟಿ, ನೆನ್ಪಿಟ್ಕೊಳ್ಳಿ, ನನಗೆ ಗೊತ್ತಿರೋ ಹಾಗೆ 7 ಲಕ್ಷದವರೆಗೂ ಬ್ಯಾಂಕುಗಳು ಎಜುಕೇಶನ್ ಲೋನ್ಗೆ ಸೆಕ್ಯೂರಿಟಿ ಇಲ್ಲದೆ ಕೊಡ್ತದೆ. ಆದರೆ ಅದಕ್ ಮೇಲೆ ಲೋನ್ ತಗೋತೇವೆ ಲಕ್ಷಗಳ ಗಟ್ಲೆ. ಮೆಡಿಕಲ್ ಓದ್ತೇನೆ, ಇನ್ನೊಂದು ಓದ್ತೇನೆ. ಇವತ್ತು ಮೆಡಿಕಲ್ ಓದಬೇಕು ಅಂದ್ರೆ ನಿಮಗೆ ಗೊತ್ತಿದೆಯಾ, ಕಡಿಮೆ ಅಂದ್ರೂ 2-2.5 ಕೋಟಿ ಮಕ್ಕಳ ಮ್ಯಾನೇಜ್ಮೆಂಟ್ ಸೀಟಲ್ಲಿ. 2.5 ಕೋಟಿ ಇದ್ರೆ ನೀವು ಫಿಕ್ಸೆಡ್ ಮಾಡಿದ್ರೆ ಇವತ್ತು ನಿಜವಾಗ್ಲೂ ಹೇಳ್ತಾನೆ, ಕಣ್ಣು ಮುಚ್ಕೊಂಡು 2 ಲಕ್ಷ ಬರುತ್ತೆ. ಲೀಸ್ಟ್ ಅಂದ್ರೂ 1.25 ಲಕ್ಷ. ನಿಮ್ಮ ಹಿರಿಯರ ಹೆಸರಿನಲ್ಲೇ ಫಿಕ್ಸೆಡ್ ಮಾಡಿದ್ರೆ 2 ಲಕ್ಷಕ್ಕೆ ಮೋಸ ಇಲ್ಲ. ಒಂದು 8.5% ಕೂಡ ಕೊಡುವಂತ ಒಂದು ಬ್ಯಾಂಕ್ಗಳಿದ್ದಾವೆ ಸೀನಿಯರ್ ಸಿಟಿಸನ್ಸ್ಗೆ. ಸೊ 8-2-16, 8-5-40, ಆಲ್ಮೋಸ್ಟ್ 20 ಲಕ್ಷ ಅಂದ್ರೆ ಒಂದು ವರ್ಷಕ್ಕೆ 20 ಲಕ್ಷ ಬರುತ್ತೆ. ಡಿವೈಡೆಡ್ ಬೈ 12 ಮಂತ್ಸ್ ಅಂತ ತಗೊಂಡರೆ ಕಡಿಮೆ ಅಂದ್ರೆ 1,60,000 ತಿಂಗಳಿಗೆ. ತುಂಬಾ ದೊಡ್ಡ ಅಮೌಂಟ್. ಆದ್ರೂ ರಿಸ್ಕ್ ತಗೊಂಡು ಕೆಲವ್ರು ಏನೋ ಮಾಡ್ಕೊಳಕ್ ಹೋಗೋದು. ಆಮೇಲೆ ನಿಮಗೆ ಮಾರಿಟೋರಿಯಂ ಇರುತ್ತೆ. ಎಜುಕೇಶನ್ ಲೋನ್ಸ್ ಜಾಸ್ತಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅಂದ್ರೆ 1 ವರ್ಷ ನೀವು ಡಿಗ್ರಿ ಮುಗಿಸಿದ ತಕ್ಷಣ ನಿಮ್ಗೆ ಬ್ರೀದಿಂಗ್ ಪೀರಿಯಡ್ ಕೊಡ್ತಾನೆ ಬ್ಯಾಂಕು. ಅದಾಗಿದ್ದೇ ನೀವು ಲೋನ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಕಡಿಮೆ ಅಂದರು 10 ವರ್ಷ 15 ವರ್ಷ ಸಾಲ ಮೊದಲೇ ತಂದು ತಟ್ಟೆಯಲ್ಲಿ ಇಟ್ಕೋಬಿಟ್ರಿ, ದೊಡ್ಡದಾಗಿ ನಾನೇನೋ ಸಾಧಿಸ್ಬಿಡ್ತಾನೆ ಅಂತ. ಇನ್ಮೇಲೆ ಗುರು ಕಟಕದಲ್ಲಿ ಕುಳಿತಿದ್ದಾನೆ ಶುಕ್ರನ್ ಜೊತೆ. MBAಗಳ ಕತೆ ಬಿಟ್ಬಿಡಿ. ಆನ್ಲೈನ್ MBA ಬೇಕಾದ್ರೆ ಮಾಡ್ಕೊಳ್ಳಿ. ಒಂದು 40,000 50,000 ಈ ತರದ್ದು ನಿಮ್ಮ ಎಕ್ಸ್ಪ್ಲೋರೇಷನ್ಗೆ ದಯಮಾಡಿ ಹೇಳ್ತಿದ್ದಾನೆ. ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಅದು ಬಿಟ್ಟು ಕಾಲೇಜ್ಗೆ ಹೋಗ್ಬಿಟ್ಟು ಲಕ್ಷಗಟ್ಲೆ ಕೋಟಿಗಟ್ಲೆ ಫೀಸ್ ಇಡ್ತಾನೆ. ಸ್ಟ್ಯಾನ್ಫೋರ್ಡ್ ಅಲ್ಲಿ ಹೋಗ್ತಾನೆ, ಆಕ್ಸ್ಫರ್ಡ್ ಅಲ್ಲಿ ಹೋಗಿ ಓದ್ತಾನೆ, IIMB ನಲ್ಲಿ ಓದ್ತಾನೆ. IIMB ನಲ್ಲಿ ಒಂದು ಸೀಟ್ ಸಿಗಬೇಕು ಅಂದ್ರೆ ಕಣ್ಣಿಗೆ ಎಣ್ಣೆ ಇಟ್ಕೊಂಡು ಓದಬೇಕು. ನಾರ್ಮಲ್ ಕಾಲೇಜಲ್ಲಿ MBA ಅಲ್ಲ, ಕ್ಯಾಟ್ ಎಕ್ಸಾಮ್ ಬರೀಬೇಕು. ಒಂದು 2,000 ರಿಂದ 2,500 ಸೀಟೇ ಇರೋದು.
ಇಡೀ ಇಂಡಿಯಾನಲ್ಲಿ ನಿಮ್ಗೊಂದು 2,500 ಸೀಟ್, 2,000 ಇಲ್ಲ 2,500 ಸೀಟ್ ಇದೆ. ಲಕ್ಷಾಂತರ ಜನ ಕನಸು, ಕೋಟ್ಯಾಂತರ ಜನರ ಕನಸು IIM ನಲ್ಲಿ ಓದಬೇಕು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಬ್ಯಾಂಗ್ಳೂರ್, ಮುಂಬೈ, ಕೋಲ್ಕತ್ತಾ, ಈ ಥರದ್ದೆಲ್ಲ ಇದೆ. ಬರೆದ್ರಿ, ಹೋಗಿ ಸೇರಿದ್ರಿ, ಪಾಸ್ ಮಾಡಿದ್ರಿ, ಹೊರಗಡೆ ಬಂದ್ರಿ. ಪ್ಯಾಕೇಜ್ ಇವತ್ತು ಎಷ್ಟು ಗೊತ್ತಾ? 78% ಜನಕ್ಕೆ 5 ಲಕ್ಷ ಪ್ಯಾಕೇಜು, ವರ್ಷಕ್ಕೆ 5 lakhs per annum LPA. ಅಲ್ಲಿ ಕೈಗೆ ಎಷ್ಟು ಬರುತ್ತೆ, ಆಮೇಲೆ ಅದರಲ್ಲಿ ಏನೇನೋ ಡಿಡಕ್ಷನ್ಗಳಿದೆ. PF, ESI, ಗ್ರಾಜ್ಯುಟಿ, ಲೊಟ್ಟು, ಲೊಸ್ಕು ಅಂತೆಲ್ಲ ಕಟ್ಟಾಗಿ ನಿಮಗೆ ತಿಂಗಳಿಗೆ ಎಷ್ಟು ಬರೋದು ಗೊತ್ತಾ? ಹಬ್ಬಬ್ಬ ಅಂದ್ರೆ 32,000 35,000. ನೀವು ಕಣ್ಣಿಗೆ ಎಣ್ಣೆ ಇಟ್ಕೊಂಡು ಓದಿ, ಅದರಲ್ಲೂ ಕೂಡ ಗ್ಯಾರಂಟಿ ಇಲ್ಲ ಈ ಕಂಪ್ನಿಗಳು ಯಾವಾಗ ತೆಗಿತಾವೋ ಅಂತ. ಇದೆಲ್ಲ ಆಗ್ತಿದೆ. ಗುರು ಶುಕ್ರ ಸೇರಿರ್ತಕ್ಕಂಥದ್ದು, ಮುಖ್ಯವಾಗಿ ತುಲಾ ಲಗ್ನದವರು, ತುಲಾ ರಾಶಿಯವರು ದೂರ ಹೋಗ್ಬೇಕು, ದೂರ ಓದ್ಬೇಕು, ಇನ್ನೊಂದೇನೋ ಮಾಡ್ಬೇಕು. ದೂರದ ಬೆಟ್ಟ ನುಣ್ಣಗೆ ಒಂದ್ಸಲಿ ದೂರದ ಬೆಟ್ಟ ಪಿಕ್ಚರ್ ಹಾಕೊಂಡು ನೋಡ್ಬಿಡಿ. ಡಾಕ್ಟರ್ ರಾಜ್ಕುಮಾರ್, ಭಾರತೀಯವ್ರದ್ದು ಅರ್ಥ ಆಗ್ಬಿಡುತ್ತೆ. ಸಿಟಿ ಚೆನ್ನಾಗೈತೆ, ಇನ್ನೊಂದೈತೆ ಅಂತ ದೂರದಿಂದ ಬೆಟ್ಟ ನೋಡಕ್ ತುಂಬಾ ಅಂದ. ಇನ್ಮೇಲೆ ಅದು ಹೋಯ್ತು. ಸಾಲ ಮಾಡಿ ಓದ್ತೇನೆ, ರಿಸ್ಕ್ ತಗೊಂಡು ಓದ್ತೇನೆ. ಏನ್ ಓದ್ತೀರಿ? ಬರೀ BCom ಓದ್ಬೇಡಿ. BCom ನಲ್ಲೂ ತುಂಬಾ ಇದೆ. ಸ್ಟಾಟಿಸ್ಟಿಕ್ಸ್ ಇದೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆ, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಇದೆ, ಸೋ ಮೆನಿ ಥಿಂಗ್ಸ್. ಈ ತರ ತಿಳ್ಕೊಳ್ಳಿ. ಯಾವ ಇಂಡಸ್ಟ್ರಿ ನೆಕ್ಸ್ಟ್ ಬೂಮ್ ಬರ್ತಿದೆ ಇದನ್ನ ತಿಳ್ಕೊಳ್ಳಿ. ಹೈನುಗಾರಿಕೆ ಇದೆ, ತೋಟಗಾರಿಕೆ ಇದೆ. ಶುಕ್ರ ನೋಡಿ ಗುರುವಿನ ಜೊತೆ ಸೇರಿದ್ದಾನೆ, ಗುರು ಶುಕ್ರನ ಜೊತೆ ಸೇರಿದ್ದಾನೆ. ಕ್ಷೀರವೃದ್ಧಿ, ಕ್ಷೀರೋದ್ಯಮ, ಫುಡ್ ಟೆಕ್ನಾಲಜಿ, ನ್ಯೂಟ್ರಿಷನ್ ಟೆಕ್ನಾಲಜಿ, ಸಾಯಿಲ್ ಟೆಕ್ನಾಲಜಿ, ಇವುಗಳೆಲ್ಲ ಇದೆ. ಇದೆಲ್ಲ ಏನು ಬಿಟ್ಬಿಟ್ಟು ನೀವು ಮಾಮೂಲಿ ಏನೋ ಓದ್ತೇನೆ BCA ಕತೆ ಬಿಟ್ಬಿಡಿ, ವೇಸ್ಟು. BBA ಕತೆ ಬಿಟ್ಬಿಡಿ, ವೇಸ್ಟು. BBM ಕತೆ ಬಿಟ್ಬಿಡಿ, ವೇಸ್ಟು. ನೀವು ಎಲ್ಲೋಗಿ ನಿಲ್ತೀರಿ? ನಿಮ್ಗೆ BBA ಓದಿದ್ದೀನಂದ್ರೆ ಯಾವ ಕಂಪ್ನಿನಲ್ಲಿ ನಿಮ್ಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಡ್ತಾನೆ. ನಿಮ್ ತಲೆಯಲ್ಲೂ ಅದು ಕೂತ್ಬಿಟ್ಟಿರುತ್ತೆ. ಇದೆಲ್ಲ ಇದೆ ಮಕ್ಕಳೇ. ಅಲ್ಲಿ ಗುರು ಶುಕ್ರ ಸೇರಿರೋದು ಮುಖ್ಯವಾಗಿ ತುಲಾ ಲಗ್ನ, ತುಲಾ ರಾಶಿಯವರು ದೂರದ ಓದು, ದೂರದ ಕೆಲಸ ದೊಡ್ಡದಾಗಿ ಕಾಣಿಸುತ್ತೆ. ಕುಜ ಪ್ರಬಲವಾಗಿ ಸಪ್ತಮಾಧಿಪತಿ, ಅವನು ಹೇಳೋ ಮಾತು ಕೇಳತಕ್ಕಂತ ಒಂದು ಭಾವಕ್ಕೊಳಗಾಗಿ ಅಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್, ಅಲ್ಲೆಲ್ಲೋ ಏನೋ ಮಾಡ್ತಾನೆ, ಆ ಥರದ್ದು ಹೋಗ್ಬೇಡಿ. ಗೋಲ್ಡ್ ಇನ್ವೆಸ್ಟರ್ಸ್ ಸ್ವಲ್ಪ ಹುಷಾರು, ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಹುಷಾರು. ಯಾಕಂದ್ರೆ ಗುರು ಪುಷ್ಯಾಮೃತ ಯೋಗದಲ್ಲಿ ಇದ್ದಾನೆ. ಸೂಪರ್. ಕೇಂದ್ರ ಸ್ಥಾನದಿಂದ ಕುಜ ನೋಡ್ತಿದ್ದಾನೆ, ಪ್ರಬಲವಾಗಿ ನೋಡ್ತಿದ್ದಾನೆ. ಪ್ರಬಲ ಗ್ರಹಗಳು, ಗುರು ಪ್ರಬಲ, ಸೂರ್ಯ ಪ್ರಬಲ, ಕುಜ ಪ್ರಬಲ. ಅಂದ್ರೆ ನಿಮ್ಮ ಎದುರಾಳಿಗಳು ವಿಪರೀತ ಬಲವಾಗಿದ್ದಾರೆ. ಸೊ ಯಾರ್ದೋ ಮಾತು ಕೇಳಿ ಇನ್ನೊಂದೇನೋ ಮಾಡಿ ಇನ್ವೆಸ್ಟ್ಮೆಂಟ್ಗಳು ಒಳಗಾಗಿ ಸ್ವಲ್ಪ ಪೆಟ್ಟು ತಿನ್ನತಕ್ಕಂಥದ್ದು ಉಂಟು. ಅತಿರೇಕ ಭಾವದಲ್ಲಿ ಶನಿ ಇದ್ದಾನೆ. ಸೊ ದಿಸ್ 60 years ವರ್ಕಿಂಗ್ ಕ್ಲಾಸ್ಗೆ ಸೂಪರ್, ಬಿಸ್ನೆಸ್ ಕ್ಲಾಸ್ಗೂ ಸೂಪರ್. ಬಟ್ ಹೈ ರಿಸ್ಕ್ ಕ್ಲಾಸ್ಗೆ ಮುಳುಗುತ್ತೆ. ಮುಂದಾಲೋಚನೆ ಇಲ್ಲದೆ ಮಾಡತಕ್ಕಂಥ ವ್ಯವಹಾರಗಳು ನಿಮ್ಮನ್ನ ಮುಳುಗು ನೀರು ತಂದಿಡ್ತಕ್ಕಂಥದ್ದಾಗುತ್ತೆ. ತುಲಾ ಲಗ್ನ, ತುಲಾ ರಾಶಿಯವರು ಸ್ವಲ್ಪ ಹೋಲ್ಡ್ ಮಾಡಿ, ಸ್ವಲ್ಪ ಹೈ ರಿಸ್ಕ್ ತಗೊಂಡ್ಬಿಡೋಣ, ಹೈ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ, ಈ ಒಂದು ಬಾಬತ್ತಿಗೆ ದಯಮಾಡಿ ಹೋಗಬೇಡಿ. ಆದಷ್ಟು ದುರ್ಗಾ ಆರಾಧನೆ. ಪಂಚಮದಲ್ಲಿ ರಾಹು ಸಾರದಲ್ಲೇ ಇರೋದನ್ನ ನನಗೆಲ್ಲ ಗೊತ್ತು. ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಕುಳಿತು ಆ ಮನೆಗೆ ವೃದ್ಧಿ, ಸೂಪರ್. ಅದು ಕೂಡ ಲಾಭಸ್ಥಾನದಲ್ಲಿ ಕೇತು, ಫ್ಯಾಂಟಾಸ್ಟಿಕ್. ಧಾರ್ಮಿಕ ವೃತ್ತಿಯಲ್ಲಿ ಪ್ರಗತಿ ಏನಿಲ್ಲ. ಈ 60 ದಿನದಲ್ಲಿ ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ಮಹಾಭೋಜನ, ತುಂಬಾ ಹಿರಿಯರು, ಒಡ ಹುಟ್ಟಿದವರ ಸಹಕಾರ ಬರುತ್ತೆ, ಗುರುಗಳ ಸಹಕಾರ ಬರುತ್ತೆ, ಹಿರಿಯರ ಸಹಕಾರ ಬರುತ್ತೆ. ಕೈ ತುಂಬ ದುಡ್ಡು ನೋಡ್ತೀರಿ, ಬಟ್ ನಿಮ್ಮನ್ನ ಪ್ರೊವೋಕ್ ಮಾಡುತ್ತೆ. ಅದು ಮಾಡೋಣ, ಇದು ಮಾಡೋಣ, ಅದು ತಗೋಣ, ಇದು ತಗೋಣ ಅಂತ ಲ್ಯಾವಿಶ್ ಆಗಿ ಖರ್ಚು ಮಾಡಿಸ್ತಕ್ಕಂಥ ಒಂದು ಭಾವಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಕುಜ ಸಂಗಾತಿ ವಿಚಾರದಲ್ಲಿ ಏನಾದರೂ ಡೈವರ್ಸ್ಗಳು, ಇನ್ನೊಂದು ತಗಾದೆಗಳು, ಕಿರಿಕಿರಿಗಳು, ಪಾರ್ಟ್ನರ್ಶಿಪ್ಪು, ಲಿಟಿಗೇಷನ್ಗಳು, ಸ್ವಲ್ಪ ಕಾಂಪ್ರಮೈಸ್ ಬರೋ ಸಮಯ ಆಯಿತು. ನೋಡಿ, ಮಾತಾಡಿ ನೋಡಿ. ಫ್ಯಾಂಟಾಸ್ಟಿಕ್. ಕುಳಿತು ಚರ್ಚೆ ಮಾಡಿದರೆ ಎಂಥ ಸಮಸ್ಯೆಗಾದ್ರೂ ಪರಿಷ್ಕಾರ ತಗೋಬಹುದು ಮಕ್ಕಳೇ. ನಾವು ಕುಳಿತುಕೊಳ್ಳೋದೇ ಇಲ್ಲ ಅಂದಮೇಲೆ ಎಲ್ಲಿ ಪರಿಷ್ಕಾರ? ಹೌದಲ್ವಾ? ಎಚ್ಚರಿಕೆ, ಎಚ್ಚರಿಕೆ. ಅದಕ್ಕೋಸ್ಕರ ನೀವು ಅಷ್ಟೇ ಪ್ರಬಲವಾಗಿ ಕುಜ ನಿಮಗೆ ನಿಮ್ಮ ಧನಸ್ಥಾನವನ್ನ ನೋಡುತ್ತಾನೆ. ಸಪ್ತಮ ಭಾವದಿಂದ ಅಷ್ಟಮ ರೂಪಕ್ಕೆ ನೋಡುತ್ತಾನೆ.
ಸೊ ಆ ಒಂದು ಕಾರಣಕ್ಕೆ ಹನುಮೋಪಾಸನ, ಹನುಮರಾಲಯಕ್ಕೆ ಹೋಗಿ ದರ್ಶನ ಮಾಡಿ ಅಲ್ಲೇನಾದ್ರೂ ಒಂದು ಹನುಮರ ಹೆಸರಿನಲ್ಲಿ ತೊಗರಿಬೇಳೆ ಹಾಕಿ ಮಾಡಿರ್ತಕ್ಕಂಥ ಏನಾದ್ರೂ ಒಂದು, ಇಲ್ಲ ಒಂದು ವಡೆ, ನಿಮ್ ಕೈಲಾಗೋದು ಒಂದು 5 ವಡೆ, ಉದ್ದಿನ ವಡೆ ಇರ್ಬೋದು, ಮಸಾಲೆ ವಡೆ ಇರ್ಬೋದು, ವಾಟ್ ಎವರ್ ವಡೆ, ಹೋಗಿ ಸ್ವಾಮಿಗೆ ಒಂದು ನೈವೇದ್ಯ ಇಟ್ಟು ಯಾರಿಗಾದ್ರೂ ಅಲ್ಲಿ ಹಂಚಿ ಬರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿ. ಗಾಡಿಗಳು ಓಡಿಸುವಾಗ ಸ್ವಲ್ಪ ಹುಷಾರು, ಸ್ವಲ್ಪ ಕಿರಿಕಿರಿ, ಯಾರ ಮೇಲೆ ಆದ್ರೂ ಕೋಪ ಸಿಟ್ಟಕ್ಕೆ ಸ್ವಲ್ಪ ಒಳಗಾಗ್ತದೆ. ಯಾಕಂದ್ರೆ ನಿಮ್ಮ ವಾಣಿಸ್ಥಾನವನ್ನ ಕುಜ ನೋಡ್ತಾನೆ, ದಗ 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 ಅಂತ. ಸೊ ಖಂಡಿತ ಅಲ್ಲೊಂದು ಮನೆಯಲ್ಲೋ, ರೋಡಲ್ಲೋ, ರೋಡ್ ರೇಜು, ಆಫೀಸಲ್ಲೋ ಸ್ವಲ್ಪ ಇದೊಂದು ಜಾರುತ್ತೆ. ಅದಕ್ಕೆ ಹನುಮೋಪಾಸನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಸಾಕು, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ವಿಶಾಖ ನಕ್ಷತ್ರ ಇವತ್ತು ಗುರು ನಕ್ಷತ್ರ. ಗುರು ನಕ್ಷತ್ರದಲ್ಲೇ ಶನಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಶನಿ ಬುಧನ್ ನಕ್ಷತ್ರದಲ್ಲಿರೋದು, ಬುಧ ಗುರು ನಕ್ಷತ್ರದಲ್ಲಿ. ಮೇಷರಾಶಿ ಚೆನ್ನಾಗಿದೆ. ಚಂದ್ರ ಗುರುಸಾರ, ಗುರು ಕೇಂದ್ರದಲ್ಲಿ ಕುಳಿತಿರತಕ್ಕಂಥದ್ದು, ಶುಕ್ರನ್ ಜೊತೆ, ಬುಧನ್ ಜೊತೆ. ಈ ಲೆಕ್ಕಾಚಾರ, ಅಕೌಂಟಿಂಗು, ಲಾಯರು, ಮಾಡೆಲಿಂಗು, ಅಡ್ವರ್ಟೈಸಿಂಗು, ನ್ಯಾಯದ ವ್ಯವಹಾರವೂ ಉಂಟು, ಅನ್ಯಾಯವಾಗಿಯೂ ಕೂಡ ಸಂಪಾದನೆ ಉಂಟು. ಈಗ ನೋಡಿ, ಏನೇನೋ 100% ಆಟ, 100% ಈ ಒಂದು ಫ್ರೂಟ್, ಇದೆಲ್ಲ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡು ಮರೆತಿದ್ದವ್ರಿಗೆಲ್ಲ ಬರೆ ಆಗ್ತಿದ್ದಾರೆ. ಹೊರಗಡೆ ಬರ್ತಿದೆ 100% ಆಟ ಅನ್ನೋದೇ ಇಲ್ಲ, 100% ಹಣ್ಣಿನ ಜ್ಯೂಸು, 100% ಇದು ನ್ಯಾಚುರಲ್ಲು, ಆರ್ಗ್ಯಾನಿಕ್ಕು. ಸುಳ್ಳು ಮಕ್ಕಳು, 100% ನ್ಯಾಚುರಲ್ ಯಾವುದೂ ಇಲ್ಲ, 100% ಆರ್ಗ್ಯಾನಿಕ್ ಅನ್ನೋದು ಇಲ್ಲ. ನೋಡಿ, ಮೊನ್ನೆ ಹೋಗುದಿದೆ ಒಂದು ಡಾಕ್ಟರ್ಗೆ, ನಮ್ಮ KMF ನ ಹೆಸರನ್ನ ಕೆಡಿಸ್ಲಿಕ್ಕೆ ಹೋದು. ಎಷ್ಟು ಲಕ್ಷಾಂತರ ಜನ ರೈತರ ಬದುಕಿನ ಹಾಲು ಇದೆ. ಅಲ್ಲಿ 3 ವೆರೈಟಿ ಇದೆ, ಗ್ರೀನು, ಬ್ಲೂ, ಈ ತರದ್ದಿದೆ. ಟೋನ್ಡ್ ಮಿಲ್ಕು, ಅನ್ಟೋನ್ಡ್ ಮಿಲ್ಕು, ಇದೆಲ್ಲ ಇದೆ. ತಿಳ್ಕೊಳ್ಳೋದೆಯೇ ಹಾಲೆ ಕುಡಿಬೇಡಿ, ಇದು ಡೇಂಜರು. ಹೈಕೋರ್ಟು ಊಗುದು ಉಪ್ಪ ಖಾರ ಹಾಕಿದೆ. ನೋಡಿ, ಒಂದು ಕಡೆ ಸುಳ್ಳಿನ ಸಂತೆ, ಒಂದು ಕಡೆ ಸತ್ಯದ ಸಂತೆ. ಸತ್ಯವನ್ನ ಕೆಡಿಸೋಕೆ ಬೇಗ ನೋಡೋದು ಜನ. ಎಷ್ಟು ಕೋಟ್ಯಾಂತರ ಮಂದಿ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಿದ್ದೇವೆ. KMF ತುಪ್ಪ ಇವತ್ತು ಹೋಗ್ತಿರ್ತಕ್ಕಂಥದ್ದು ನಮ್ಮ ತಿರುಪತಿ ಪ್ರಸಾದ. ಎಷ್ಟೋ ದೇವಸ್ಥಾನಗಳ ಪ್ರಸಾದಕ್ಕೆ KMF ಬಳಸ್ತಿರೋದು. ನಮ್ಮ ನಾಡಿನ ಹೆಮ್ಮೆ ರೀ ಅದು, ನಮ್ಮ KMF ಅಂದ್ರೆ. ಇಷ್ಟು ಜನ ಇಷ್ಟು ವರ್ಷದಿಂದ ಕುಡಿತಿದ್ರೆ ಯಾರಿಗೂ ಏನೂ ಆಗಿಲ್ಲ, ವಿಷ ಅಂತ ಹೇಳ್ಬಿಟ್ಟು ಈ ತರ ಹೇಳೋದ? 40 ರೂಪಾಯಿಂದ ಹಾಲನ್ನ ಈ ತರ ಮಾರ್ಬಿಟ್ಟು ಅವರು ಲಾಭ ಮಾಡ್ಕೊಬಿಡ್ಬೇಕಾ? ಅದರ ಹಿಂದ್ಗಡೆ ಎಷ್ಟು ದೊಡ್ಡ ಟೆಕ್ನಾಲಜಿಗಳು ಇನ್ನೊಂದು ಇದೆ. ದೇ ಆರ್ ಡಿಕ್ಲೇರ್ ಮಾಡಿದ್ದಾರೆ. ಬೆಣ್ಣೆ ಇರೋ ಹಾಲು, ಕೊಬ್ಬಿರೋ ಹಾಲು, ಕೊಬ್ಬಿಲ್ದಿರೋ ಹಾಲು, ಇದೆಲ್ಲ ಇದೆ. ಡಾಕ್ಟರ್ ಅಮ್ಮ ಅಂತ ಹೇಳ್ಕೋತಾರೆ, ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಅಂತ ಹೇಳ್ಕೋತಾರೆ. KMF ಯಾವತ್ತು ಹೇಳಿಲ್ವಲ್ಲ, ನನ್ನ ಹಾಲು ಕುಡಿದ್ ಬಿಟ್ರೆ ನೀವು ಬಂದು ಸಚಿನ್ ತೆಂಡೂಲ್ಕರ್ ತರ ಜಿಗಿತೀರಿ ಅಂತ ಅಲ್ವಾ? ಯೋಚನೆ ಮಾಡಿ ನೋಡಿ. ಅಲ್ಲಿ ಬೇಕು ನಮಗೆ, ಪ್ರತಿಯೊಂದಕ್ಕೂ ಬೇಕು. ಅವ್ರಿಗೆ ಗೊತ್ತಿಲ್ಲ, ಒಂದು ಸತ್ಯ ಹೇಳ್ತಾನೆ. ನೀವು ಕೆಲವು ಕಡೆಯಿಂದ ಹಾಲು ಬೆಳಗ್ಗೆ ಬರುತ್ತೆ ಮಕ್ಕಳು, ಅದು ಹಾಲಲ್ಲ. ನೀವು ಹೋಗಿ ಕೆಲವು ಚಾ ದುಕಾನಗಳಲ್ಲಿ ಈ ಹಾಲನ್ನ ಮಾರ್ತಾರೆ. ಇದು ಈಗಲ್ಲ, ನಾವು ಅವತ್ತು ಒಂದು ನಮ್ಮಪ್ಪ ಹೇಳ್ತಿದ್ದದ್ದು ಮಾತು. ನಾನು ತುಂಬಾ ಚಿಕ್ಕ ಹುಡುಗ ಇದ್ದಾಗಲೇ ಅಪ್ಪಾಜಿ, ಒಂದು 30-40 ವರ್ಷ ಹಿಂದ್ಗಡೆನೆ ಹೇಳೋರು, ಈ ಕಡೆಯಿಂದ ಬರುತ್ತೆ ಕಣೋ, ತಮಿಳ್ನಾಡು ಕಡೆಯಿಂದ ಕೆಲವೊಂದು ಹಾಲುಗಳು ಬರ್ತವೆ. ಇಟ್ಸ್ ಮೋಸ್ಟ್ ಥ್ರೆಟನಿಂಗ್ ಹಾಲು. ಎಷ್ಟು ಕಾಯಿಸಿದ್ರು ಏನೂ ಆಗೋಲ್ಲ. ಆ ಹಾಲಲ್ಲಿ ಚಾ ಮಾಡ್ತಾರೆ, ಪಾಯ್ಸನ್, ಡೈರೆಕ್ಟ್ ಪಾಯ್ಸನ್ ನ ಮಾರ್ತಿದ್ದಾರೆ. ಅದನ್ನೆಲ್ಲ ಹೋಗಿ ಹುಡುಕಿ ತೆಗೆದು ಬ್ಯಾನ್ ಮಾಡಿಸ್ದೆ ನಮ್ KMF ನ ಹಾಳು ಮಾಡುವಂತ ಒಂದು ಕೆಲಸ. ಈ ತರದ್ದು ಮಾಡ್ತಾರೆ. ಕೆಲವ್ರು ಹೇಳ್ತಾರೆ, ಇದೆಲ್ಲ ಹೇಳ್ಬಾರ್ದು ಗುರುಗಳೇ, ನೀವು ಬರೀ ಜ್ಯೋತಿಷ್ಯ ಹೇಳಿ. ಖಂಡಿತ ನಾನು ಬರೀ ಜ್ಯೋತಿಷ್ಯಕ್ಕೆ ಬಂದಿಲ್ಲ ಮಕ್ಕಳು, ಬೇಜಾರೇ ಮಾಡ್ಕೊಬೇಡಿ. ನಡೀತಿರ್ತಕ್ಕಂಥದ್ದು ಈ ಗ್ರಹಗಳ ಪರಿಚೋದನೆ, ಈ ಒಂದು ನಕ್ಷತ್ರಗಳು, ರಾಹು, ಇನ್ನೊಂದು ನೋಡ್ತಿರೋದು ನಮ್ಮ ಮೇಲೆ ಯಾವ ತರದ್ದು ಸುಳ್ಳು ಬೇಗ ಪ್ರಸಾರ ಜಾಸ್ತಿ. ಸುಳ್ಳು ಬೇಗ ಇದೆ, ಜಾಗ್ರತೆ. ಮೇಷರಾಶಿ ಫ್ಯಾಂಟಾಸ್ಟಿಕ್, ಗೌರವಂ, ಸನ್ಮಾನಂ, ಅಧಿಕಾರಂ. ವೃಷಭ ರಾಶಿ ನಿಮಗೂ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಒಂಥರ ಧೈರ್ಯ, ಶಕ್ತಿ, ಅದು ಇನ್ನೊಬ್ಬರನ್ನ ಕಾಪಾಡಲು ಗೈಡ್ ಮಾಡೋದು, ಕಲಾ ಮಾಧ್ಯಮದಲ್ಲಿದ್ದೀರಿ.
ಕಲಾ ವೇದಿಕೆಯಲ್ಲಿದ್ದೀರಿ, ಮಾಡ್ಲಿಂಗ್ ಅಲ್ಲಿದ್ದೀರಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಭರತನಾಟ್ಯ, ಡಾನ್ಸು, ಮ್ಯೂಸಿಕ್ಕು, ಪೇಂಟಿಂಗು, ಚಿತ್ರಕಲೆ, ಗಾರ್ಮೆಂಟ್ಸು, ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಈ ತರದ್ರಲ್ಲಿ ಇರತಕ್ಕಂಥವ್ರಿಗೆ ಒಂದು ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ಗುರು ಚಂದ್ರ ಗುರುಸಾರದಲ್ಲಿ ಪಂಚಮದಲ್ಲಿದ್ರು, ಗುರು 2ನೇ ಮನೆಯಲ್ಲಿ ಅದ್ಭುತವಾಗಿ ಕುಳಿತಿದೆ. ಧನಸ್ಥಾನದಲ್ಲಿ ದಶಮಾಧಿಪತಿ, ಸಪ್ತಮಾಧಿಪತಿತು ಆ ದಶಮ ಸ್ಥಾನವನ್ನೇ ಗುರು ನೋಡ್ತಿದ್ದಾನೆ, ಶನಿ ಭಾವದಿಂದ ನೋಡ್ತಿದ್ದಾನೆ. ಶನಿ ಫಿಕ್ಸ್ಡ್ ಆಗಿದ್ದಾನೆ. ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಡೇ. ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ನಿಮ್ಮ ರಂಗದಲ್ಲಿ ನೀವೇನಾದ್ರೂ ಸಾಧನೆ ಮಾಡಿದ್ದೀರಿ ಅಂದ್ರೆ ನಿಮ್ಗೆ ಅತ್ಯುನ್ನತ ಪ್ರಶಸ್ತಿ ಹುಡ್ಕೊಂಡು ಬರೋದು, ಗೌರವ, ಸನ್ಮಾನ, ಅಧಿಕಾರ ಇದೆಲ್ಲ ಹುಡ್ಕೊಂಡು ಬರ್ತಕ್ಕಂಥ ಒಂದು ಛಾಯೆ. ಬಟ್ ನಿಮ್ಮವರೇ ನಿಮ್ಮನ್ನ ಕೈ ಕೊಟ್ಬಿಡ್ತಾರೆ. ಚಂದ್ರ ಪಂಚಮದಲ್ಲಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಖಡ್ಗ ರಾಶಿ, ಗುರು ನಿಮ್ಮನಲ್ಲೇ, ಚಂದ್ರ ಸುಖದಲ್ಲಿ. ವಿದ್ಯಾರ್ಥಿಗಳಿಗೆ ಅದ್ಭುತ. ಪ್ಲೀಸ್ ಎಲ್ಲಾ ವಿದ್ಯಾರ್ಥಿಗಳಿಗೂ ನಿಮ್ಮನ್ನ ಪ್ರೊವೋಕ್ ಆಗುತ್ತೆ. ರಾಹು ಅಷ್ಟಮ, ಜ್ಞಾನಕಾರಕ, ಗುರು ಚೆನ್ನಾಗಿದ್ದಾನೆ, ಬುಧನ್ ಜೊತೆಲಿದ್ದಾನೆ, ಅಡ್ವೈಸ್ಗಳು ಜಾಸ್ತಿ. ಬಟ್ ರಾಹು 2ನೇ ಮನೆ, 8ನೇ ಮನೆ, ಕೇತು 2ನೇ ಮನೆ. ವಿದ್ಯಾರ್ಥಿಗಳು ತುಂಬಾ ಹುಷಾರಾಗಿರಿ. ಕೇಳಿ ಯಾವುದು ತಗೊಂಡ್ರೆ ಫ್ಯೂಚರ್ ನೆಕ್ಸ್ಟ್ 20-30 ಇಯರ್ಸ್. ಸುಮ್ಮನೆ ಇಲ್ಲ ಸಲ್ಲದ ಡಿಗ್ರಿಗಳಿಗೆ ಹೊರಟು ದುಡ್ಡು ಕಟ್ಬಿಟ್ಟು ಐ ಆಮ್ ಅ ಗ್ರಾಜುಯೇಟ್ ಅಂತ ಕೂತ್ಕೋಬೇಡಿ. ಗ್ರಾಜುಯೇಟ್ಸ್ಗೆ ಕೆಲಸ ಸಿಕ್ಕಿಲ್ಲ ಅಂತ ಆಮೇಲೆ ನಾವು ಓದಿದೀವಿ ಸ್ವಾಮಿ. ನೀವು ನಿಮ್ಮನ್ನ BBA ಓದಿದ್ರೆ ಎಲ್ಲಿಂದ ತಗೊಂಡ್ಬರೋದು, BCA ಓದಿದ್ರೆ ಎಲ್ಲಿಂದ ಕೆಲಸ ಕೊಡೋದು. BEಗೂ ಕೂಡ ಒಂದು ಕಂಪ್ನಿನಲ್ಲಿ 100 ಜನ ಇದಾರೆ, ಒಂದು 2-3ಗಷ್ಟೇ BEಗಳಿಗೆ ಜಾಬ್. ಮಿಕ್ಕದವ್ರದ್ದು ಬೇರೆ ಬೇರೆ ಇರುತ್ತೆ. ಆ BEನಲ್ಲಿ ಏನ್ ಮಾಡಿದಿರಿ ಅನ್ನೋದು ಬರುತ್ತೆ. ಅದಕ್ಕೆ ಅವಶ್ಯಕತೆ ಇದೆಯಾ ಅಂತ. ಅಪ್ಪ ನೋಡಿದ್ರೆ ಆಟೋ ಡ್ರೈವರ್ ಮಾಡ್ತಿದ್ದಾನೆ, ಒಬ್ಬ ನೋಡಿದ್ರೆ ನಾನು ಪೈಲಟ್ ಆಗ್ಬೇಕು ಅಂತಾನೆ. ಪೈಲಟ್ ಟ್ರೈನಿಂಗಿಗೆ ಎಷ್ಟು ಲಕ್ಷಗಳು ದುಡ್ಡು ಕೊಡಬೇಕು ಗೊತ್ತಾ? ಅದನ್ನೇ ಹೇಳೋದು, ನಿಮ್ಮ ಅಳತೆಗೆ ತಕ್ಕಂತೆ ಇದು ಕೂಡ ಆಲೋಚನೆ ಮಾಡಿ. ಶಕ್ತಿಗೆ ಮೀರಿಗೆ ತಗೊಬಂದು ಅವನ್ನ ಸಾಲ ಸೋಲ ಮಾಡಿಸಿ ನಡು ರೋಡಲ್ಲಿ ನಿಲ್ಲಿಸ್ತಕ್ಕಂಥದ್ದು ಬೇಡ. ಸೊ ವಿದ್ಯಾರ್ಥಿಗಳಿಗೆ ಅದ್ಭುತ ಅವಕಾಶಗಳ ಸಂಗಮ ಇಫ್ ಯು ಆರ್ ಖಡ್ಗ ರಾಶಿ. ಚೇಂಜಿಂಗ್ ಆಫ್ ಪ್ಯಾಟರ್ನ್, ಯಾವುದು ಯಾವುದೊಂದು ಚಿಂತನೆ ಇದನ್ನ ಮಾಡ್ತಕ್ಕಂಥದ್ದು. ಉದ್ಯೋಗಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ದಿನ ಚೆನ್ನಾಗಿದೆ. ಸಿಂಹ ರಾಶಿ, ದೂರದ ಕೆಲಸ, ದೂರದ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಗುರು 12ನೇ ಮನೆಯಲ್ಲಿ ಮಲಗಿದ್ದಾನೆ, ಚಂದ್ರ ಗುರುಸಾರದಲ್ಲಿ ಪ್ರಬಲವಾಗಿದ್ದಾನೆ. ಸೊ ಮೊಂಡು ಧೈರ್ಯ ಬೇಡ, ನನಗೆಲ್ಲ ಗೊತ್ತಿದೆ ಅನ್ನೋದು ಬೇಡ, ಏನೂ ಆಗೋಲ್ಲ ಅನ್ನೋದು ಬೇಡ. ಸೊ ಗುರು 12ನೇ ಮನೆಯಲ್ಲಿ ಯಾವಲ್ಲೋ ಏನೋ ನಡೀತಿದೆ ಇಲ್ಲ. ಸೊ ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ಕೆಲಸ, ಗೊತ್ತಿಲ್ಲದ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೊನ್ನೆ ಕೂಡ ಒಬ್ರು ಯಾರೋ ಅಪರಿಚಿತ ಕಾಲ್ ಬರುತ್ತೆ, ಸರ್ ನೀವು ನಿಮ್ಮ ಹತ್ರ ದುಡ್ಡಿದೆಯಾ ಸರ್, ನಾನು ಹೇಳಿದ ಸ್ಟಾಕ್ ಈಗ ಒಂದು ಅಕೌಂಟ್ ಓಪನ್ ಮಾಡಿಕೊಡ್ತೀನಿ, ಫ್ರೀ ಸರ್, ಟ್ರೇಡಿಂಗ್ ಅಕೌಂಟ್, ನೀವು ಒಂದು 50,000 ಹಾಕಿ ಸರ್, ನೋಡಿ 3 ದಿನದಲ್ಲಿ ನಿಮಗೆ ಕಡಿಮೆ ಅಂದ್ರೂ 5,000 ಬರುತ್ತೆ, ಬಂದಿದೆ, ಖುಷಿ ಆಗ್ಬಿಟ್ಟಿದ್ದಾರೆ. ಮತ್ತೆ ಫೋನ್ ಮಾಡ್ತಾನೆ, ಪರಿಚಯ ಹಂಗೆ ಸರ್ ನೀವು 5 ಲಕ್ಷ ಹಾಕಿ ಸರ್, 2 ಲಕ್ಷ ಬರುತ್ತೆ, ಸೂಪರ್, ಒಂದು 6 ತಿಂಗಳಲ್ಲೇ ಲಾಭ ಬಂದಿದೆ. ಕಡಿಮೆ ಎಂದರು 1 ಕೋಟಿ ತಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ ಸಾಲ ಸೋಲ ಮಾಡಿ. ಗೋವಿಂದ ಗೋವಿಂದ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗ್ ನಡೆಯುತ್ತೆ ಗೊತ್ತಾ ಮಕ್ಕಳೇ? ಒಂದು 10,000 ಜನಕ್ಕೆ ಫೋನ್ ಮಾಡ್ತಾರೆ ದಿನಕ್ಕೆ, ಸರ್ ಈ ಸ್ಟಾಕ್ ಅಲ್ಲಿ ಹಾಕಿ, ಈ ಸ್ಟಾಕ್ ಅಲ್ಲಿ ಹಾಕಿ ಅಂತ. ಒಂದು ಪೆನ್ನಿ ಸ್ಟಾಕ್ಗಳು. ಮೊನ್ನೆ ನೋಡಿ JP ಇಂಡಸ್ಟ್ರೀಸು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕೇ ಇಲ್ಲ. ಅದಾನಿ 15,000 ಕೋಟಿಗೆ ತಗೊಂಡಿದ್ದಾನೆ, ಲಾಸ್ಟ್ ಕಂಪನಿ ಅಂತ. ಒಂದು ಕಾಲಘಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ JP ಇಂಡಸ್ಟ್ರೀಸ್, ನಿಮಗೆ ಗೊತ್ತಿಲ್ಲ ಮಕ್ಕಳೇ, ಭಾರತದ ನಂಬರ್ 1 ಕನ್ಸ್ಟ್ರಕ್ಷನ್ ಟಾಪ್ 10 ಕಂಪ್ನಿಗಳಲ್ಲಿ ಒಂದು. ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನ ತಗೊಳ್ಳೋದ್ರಲ್ಲಿ UP ನಲ್ಲಿ ಎಷ್ಟೋ ಪ್ರಾಜೆಕ್ಟ್ಗಳು ಅದ್ರ ಕೈಯಲ್ಲಿ. ಹೈವೇಗಳಂತೆ, ನ್ಯಾಷನಲ್ ಹೈವೇಗಳಂತೆ, ಏನೇನೋ ಎಲ್ಲಿದೆ, ಪೆನ್ನಿಯಾಗಿ ಬಿದ್ದಿತ್ತು, ಅದನ್ನು ತಲೆ ಕೆಡಿಸೋದು. ಹೆಂಗ್ ಮಾಡ್ತಾರೆ ಅಂದ್ರೆ, ಇವರೊಂದು 100 ಕೋಟಿ ಇಟ್ಕೋತಾರೆ ಕೆಲವರುಗಳು, ಬ್ರೋಕರ್ಸ್ಗಳು. 1,000 ಜನ ಇಟ್ಕೊಂಡು ಕಾಲ್ ಸೆಂಟರ್ ಇಟ್ಕೊಂಡು ಫೋನ್ ಮಾಡಿಸ್ತಾರೆ. ನೀವು ಇದು ನೋಡಿ, ನೀವು ಅಬ್ಸರ್ವ್ ಮಾಡಿ ಸರ್, ನಾಳೆ ಈ ಸ್ಟಾಕ್ ₹1 ಹತ್ತುತ್ತೆ, ₹10 ಸ್ಟಾಕ್ ₹1 ಅಂದ್ರೆ ಯೋಚನೆ ಮಾಡಿ ನೋಡಿ, 10% ಇನ್ ಅ ಸಿಂಗಲ್ ಡೇ ಇವ್ರು ಹಾಕ್ತಾರೆ. ಸರ್ ನಮ್ಮ ಮಾತು ಕೇಳಿ, ನೀವು ತಗೊಳ್ಳಿ, ಒಂದು 100 ಸ್ಟಾಕ್ ತಗೊಳ್ಳಿ,
ನಿಮ್ಗೆ ಬಂದಿಲ್ಲ ಅಂದ್ರೆ ನೋಡಿ. ಬಟ್ ಮಿನಿಮಮ್ ಅದೊಂದು 10,000 ತಗೋಬೇಕು ಸರ್. ಬರೀ 10 ರೂಪಾಯಿ ಅಲ್ವಾ ಸರ್ ಸ್ಟಾಕ್ ಅಂತಾರೆ. ದಿನಕ್ಕೆ 10,000 ಜನಕ್ಕೆ ಫೋನ್ ಮಾಡ್ತಾರೆ. ಒಂದು ವಾರದಲ್ಲಿ ಕಡಿಮೆ ಅಂದ್ರು ಅವ್ರ ಟಾರ್ಗೆಟ್ ರೀಚ್ ಮಾಡಿಸ್ತಾರೆ. ಆ 10 ರೂಪಾಯಿ ಸ್ಟಾಕ್ನ 20 ರೂಪಾಯಿ 25 ರೂಪಾಯಿ ಜನ ನೋಡ್ತಿದ್ದಾರೆ. ಇದೇನೋ ಇದು ಹಿಂಗ್ ಹತ್ತಿತ್ತಿದೆ. ಅದಕ್ಕೆ ಬೇಕಾದಂತ ಯೂಟ್ಯೂಬು ಇನ್ನೊಂದು ನಾವು ಹೇಳಿದ್ವಲ್ಲ ಇಲ್ಲಿ ಹತ್ತಿತ್ತಿದೆ ನೋಡಿ, ಇವಾಗ ಬಂಪರ್ ಬೆಳೆ ಹೊಡೆದಿದೆ ನೋಡಿ ಅಂತಾರೆ. ಜನ ಮರಳು, ಜಾತ್ರೆ ಮರಳು, ಇವರು 100 ಕೋಟಿ ಹಾಕಿದ್ದಾರೆ. ಹಾಕಿ ಹತ್ತಿಸ್ತಾರೆ. ಇವರು ಕೂಡ ಪಬ್ಲಿಕ್ ಹತ್ರನೂ ಹೇಳಿ ಹಾಕ್ಸಿ ಹತ್ತಿಸ್ತಾರೆ. ನಾವು ಕೂಡ ಏನೋ ಹತ್ತಿದ್ದೀರ, ನಮಗೆ ರಿಟರ್ನ್ ಬಂದ್ಬಿಡುತ್ತೆ. ಸುಳ್ಳು ಮಾಹಿತಿ ಕೊಡುತ್ತಾರೆ. ಅದರ ಪ್ರಾಫಿಟ್ ಅಂಡ್ ಶೇರ್ ಅಕೌಂಟ್ ಗೊತ್ತಿಲ್ಲ, ಲಾಭಗಳು ಗೊತ್ತಿಲ್ಲ, ಲಾಸಸ್ ಗೊತ್ತಿಲ್ಲ, ಕೇಸ್ಗಳು ಗೊತ್ತಿಲ್ಲ. ಒಂದು 15-20 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ನಮ್ಗೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೇಕು. ಅದನ್ನು ಕೂಡ ಕೊಟ್ಟಿ ಮಾಡಿ ಕೂಡ ಹಾಕ್ತಾರೆ. ಅದೇ ಆಗಿರೋದು ಮೊನ್ನೆ ಈ ಶುಭಂ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ರಾಜೇಶ್ ಎಕ್ಸ್ಪೋರ್ಟ್ಸ್ ಬೆಂಗಳೂರು ವೈಯಾಲಿಕಾವಲ್ ಇಲ್ಲ ಶೇಷಾದ್ರಿಪುರಂ ಹತ್ರ ಅವನು ಬ್ರಾಂಚ್ ಓಪನ್ ಮಾಡಿದ್ದು ದೊಡ್ಡದಾಗಿ. ಎಷ್ಟೆಷ್ಟೋ ದೊಡ್ಡ ಸೆಲೆಬ್ರಿಟೀಸ್ 24 ಲಕ್ಷ ಕೋಟಿಯ ವ್ಯವಹಾರವನ್ನ ನಾನು ಪ್ರಾಫಿಟ್ ಮಾಡಿದ್ದಾನೆ, ಇಷ್ಟು ನಡೆದಿದೆ ಅಂತ ತೋರಿಸಿದ್ದಾನೆ. ಎಕ್ಸ್ಪೋರ್ಟು ಇಂಪೋರ್ಟ್ ಎಲ್ಲ ಸುಳ್ಳು ಡೊಂಕು. ಕೇಳಿದ್ರೆ ಆಡಿಟರ್ ತಪ್ಪು ಅಂತ ಹೇಳ್ತಾರೆ. ಆಡಿಟರ್ ಏನ್ ಹೇಳ್ತಾರೆ, ನಮಗ್ ಕೊಟ್ಟಿದ್ದು ತಪ್ಪು ಅಂತ. ಈಗ ಈ ಸ್ಟಾಕ್ ಹತ್ತಿದೆ ಅಲ್ವಾ ಮಕ್ಕಳೇ, ಇವಾಗ 100 ಕೋಟಿ ಏನಾಗಿರುತ್ತೆ, 10 ಪಟ್ಟಕ್ಕೆ ತಗೊಬರ್ತಾರೆ. 10 ರೂಪಾಯಿ ಸ್ಟಾಕ್ ಅನ್ನ ಒಂದು 50 ರೂಪಾಯಿಗೆ ತಗೊಬರ್ತಾರೆ, 60 ರೂಪಾಯಿಗೆ ತಗೊಬರ್ತಾರೆ. ದಿನ ಅದು ಅಲ್ಲಿ ನೋಡಿ ಸಾರ್ ಜಂಪ್ ಆಗ್ತದೆ. ದಿನ 10,000 ಜನರ ಕೈಯಲ್ಲಿ 1,000 ಶೇರ್ 2,000 ಶೇರ್ ಸರ್, 10 ರೂಪಾಯಿ ಸರ್ ಇದು ಅಂತ ಹೇಳ್ಬಿಟ್ಟು ಜನ ಮರಳು, ಜಾತ್ರೆ ಮರಳು ಬೆಳಿತಿರೋದು ನೋಡಿ ನೀವು ದುಡ್ಡು ಹಾಕ್ತೀರಿ. ವಿತಿನ್ ಒಂದು 15 ಡೇಸ್ ಇಲ್ಲ 45 ಡೇಸ್ ಇಲ್ಲ 60 ಡೇಸ್ ಇಲ್ಲ 90 ಡೇಸ್ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. 150 ರೂಪಾಯಿಗೆ ತಗೊಬರ್ತಾರೆ. ಎಷ್ಟಿದ್ದಿದ್ದು ಅದರದ್ದು ವ್ಯಾಲ್ಯೂ 10 ರೂಪಾಯಿ. ಎಷ್ಟಾಯ್ತು 150 ಅಂತ ಹೇಳಿದ್ರೆ 15 ಪಟ್ಟು. ಸೊ ಇವ್ರು ಹಾಕಿದ್ 100 ರೂಪಾಯಿ ಏನಾಗಿದೆ ಹೇಳಿ, 1,500 ರೂಪಾಯಿ ಆಗಿದೆ. 15 ಪಟ್ಟು ಅಂದ್ರೆ ದುಡ್ಡು ತೆಗೆದು ಬಿಡ್ತಾರಲ್ಲ. 100 ಕೋಟಿ ಏನ್ ಹಾಕಿದ್ರು, ಈ 60 ದಿನ 90 ದಿನ ಅನ್ನತಕ್ಕಂಥ ಟಾರ್ಗೆಟ್ ದಿನ ಈ ತರ ಫೋನ್ ಮಾಡಿಸ್ತಿದ್ರು. ಈಗ ಮಾರ್ಕೆಟ್ ಅಲ್ಲಿ ರಿಯಲ್ ಹಲ್ಚಲ್ ನಡೆಯುತ್ತೆ. ಸೆಬಿ ಬಂದ, ಇನ್ನೊಬ್ಬ ಬಂದ, ಯಾರೋ ದೂರು ಕೊಟ್ಟ, ಇನ್ನೊಂದೇನೋ ಒಂದು ಬಂತು, ಸರ್ ಅಂತ ಇಳಿಯುತ್ತೆ. ಅದು ನೀವು ಏನು ಎತ್ತ ಅನ್ನೋ ಅಷ್ಟರಲ್ಲಿ ಕೊಲ್ಯಾಪ್ಸ್. 80% ಸಿಂಗಲ್ ಡೇ ಕೊಲ್ಯಾಪ್ಸ್ ರಾಜೇಶ್ ಎಕ್ಸ್ಪೋರ್ಟ್ಸ್. ನಂಬ್ತೀರಾ? 80%. 100 ರೂಪಾಯಿ ಶೇರ್ ಇದ್ದಿದ್ದು 20 ರೂಪಾಯಿ ಬಂದು ಬಿದ್ಬಿಡ್ತು ಅನ್ನೋ ತರ. 80 ರೂಪಾಯಿ ಲಾಸು. ನೀವು ಅದನ್ನ ಶೇರ್ ಮಾರ್ಕೆಟ್ ಅಲ್ಲಿ ಕಲ್ತಿದ್ದೀನಿ, ನಾನು ತಿಳ್ಕೊಂಡಿದ್ದೀನಿ, ಯಾವುದು ಅಲ್ಲಿ ವರ್ಕೌಟ್ ಆಗಲ್ಲ. ನನ್ನ ಹತ್ರ ಒಂದು ಅಲ್ಗಾರಿದಮ್ ಇದೆ, ಸಾಫ್ಟ್ವೇರ್ ಇದೆ, ಯಾವುದೂ ಅಲ್ಲ. ಕೃತಕವಾಗಿ ಸೃಷ್ಟಿಸ್ತಾರೆ. ಈ ತರ ಒಂದು ಕಾಲ್ ಸೆಂಟರ್ ಇಟ್ಕೊಂಡು ಮಿನಿಮಮ್ ಒಬ್ಬೊಬ್ಬ ಬಂದು 200 ಜನಕ್ಕೆ ಕಾಲ್ ಮಾಡ್ಬೇಕು. 1000 ಜನ ಇಟ್ಕೊಂಡಿದ್ದಾರೆ. 200 ಕಾಲ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, 2 ಲಕ್ಷ ಕಾಲ್ಸ್. 1,000 ಜನ 200 ಕಾಲ್ಸ್ ಅಂತ ಹೇಳದ ಅಂದ್ರೆ 2 ಲಕ್ಷ ಜನ. ಸರ್ 10 ರೂಪಾಯಿ ಸ್ಟಾಕ್ ಸರ್, 3 ರೂಪಾಯಿ ಸ್ಟಾಕ್ ಸರ್, 5 ರೂಪಾಯಿ ಸ್ಟಾಕ್ ಸರ್, 20 ರೂಪಾಯಿ ಸ್ಟಾಕ್, 30 ರೂಪಾಯಿ ಸ್ಟಾಕ್. ನನ್ನ ಮಾತು ಕೇಳಿ ಮಕ್ಕಳ, ಇಂಥದನ್ನ ನೀವು ಏನು ಮಾಡ್ಬಿಡಿ ಸರ್, ನೋಡಿ ಅಂತ ನಾವು ನೋಡ್ತೀರಿ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೋ ಗೊತ್ತಿಲ್ಲ, ನಿಮ್ಗೇನು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸ್ಲಿಕ್ಕೆ ಅವನಿಗೆ ಟೈಅಪ್ ಆಗ್ಬಿಟ್ಟಿದ್ದಾರೆ ಅವರು. 300 ರೂಪಾಯಿ ಕಟ್ಟಿ ಸರ್, 1,000 ರೂಪಾಯಿ ಕಟ್ಟಿ ಸರ್, ಓಪನ್ ಅದು ನಿಮ್ದೇ ಸರ್. ನೀವು ಹಿಂಗೆ ಫ್ಯೂಚರ್ ಆಪ್ಷನ್ಸ್ ಹಾಕಿ ಸರ್, ಆಪ್ಷನ್ ಟ್ರೇಡಿಂಗ್ ಹಾಕಿ ಸರ್. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಗೊತ್ತಾ? ಇದೆ. ನನ್ನ ಮಾತು ಕೇಳಿ ಮಕ್ಕಳೇ, ಇದು ನೀರಿನ ಮೇಲೆ ಗುಳ್ಳೆ. ಇದೊಂದು ದೊಡ್ಡದಾದಂತ ನಂಬರ್ 1 ವೈಟ್ ಕಾಲರ್ ದಂಧ. ಬ್ಲ್ಯಾಕ್ ಮೇಲಿಂಗ್, ಚೀಟಿಂಗ್ ಎಲ್ಲ ನಡೀತಿದೆ. ಇನ್ನೂ ಇದಕ್ಕೂ ಮೀರಿದ ಅಡ್ವಾನ್ಸ್ಡ್ ಆಗಿದ್ದಾರೆ ಕೆಲವರು. ಅವರೇ ಒಂದು ಅಕೌಂಟ್ ಓಪನ್ ಮಾಡ್ತಾರೆ. ನೀವು ಹಾಕಿ ಸರ್, ನಾವು ಮಾಡ್ತೀವಿ, ನಮಗೆ ಗೊತ್ತಿದೆ ಯಾವಾಗ ಬ್ಲಾಕ್ ಮಾಡಬೇಕು, ಯಾವಾಗ ತೆಗಿಬೇಕು. ಪುಣ್ಯಾತ್ಮರ, ನಿಮಗೆ ಯಾವುದು ಗೊತ್ತಿಲ್ವೋ ಅದು ಮಾಡಬೇಡಿ. ತುಲಾ ರಾಶಿ ಅಂತ ಕೆಲ್ಸಕ್ಕೆ ಹೋಗ್ತೀರಿ. ನಿಮಗೆ ಯಾವುದು ಗೊತ್ತಿಲ್ಲವೋ ಅದು ಮಾಡಲು ಹೋಗಬೇಡಿ. ಸಿಂಹರಾಶಿ 12 ಮನೇಲಿ ಗುರು ಇದೆ. ಇದರ ದೂರದಿಂದ ಯಾರೋ ಏನೋ ಫೋನ್ ಮಾಡ್ತಾನೆ, ಹೇಳ್ತಾರೆ ಗೊತ್ತಿಲ್ಲ, ಮೂಹಾಪೋಹಗಳು ಇಲ್ಲ ಸ್ವಾಮಿ, ಜಾಗ್ರತೆ. ಸೂಪರ್. ಹಂಗೂ ನಾನು ಹೋಗಿ ಮಾಡ್ಕೋತಾನೆ, ನಮ್ಮ ಇಷ್ಟ. ಯಾಕಂದ್ರೆ ರಾಹು ಆ ಒಂದು ಇಲ್ಯೂಷನ್ ಅಂತ ಹೇಳ್ತೇವೆ, ಈ ಥರದ್ದು ಕ್ರಿಯೇಟ್ ಮಾಡ್ತಾನೆ. ಈ ದಾಳಿಗೆ ಸಿಕ್ಕಾಕೋಗ್ಬಿಡ್ತೀರಿ.
ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಲಾಭದಲ್ಲಿ ಗುರು ಖಂಡಿತ ಇವತ್ತೊಂದು ಶುಭ ಸುದ್ದಿ. ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ಸಾಂಸ್ಕೃತಿಕ ಪರವಾಗಿ, ವ್ಯಾವಹಾರಿಕ ಪರವಾಗಿ ಒಂದು ಶುಭ ಸುದ್ದಿ, ಸಮಾಧಾನ ಚೆನ್ನಾಗಿದೆ. ಮಾತು ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಇವತ್ತು ಮಾತು ಚೆನ್ನಾಗಿ ಇರುತ್ತೆ, ಯೋಚನೆಯೂ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ ನಿಮ್ಮನೆಲ್ಲ ಗುರುಸಾರ, ಬೇಗ ಟೋಪಿ ಬೀಳ್ತೀರಿ, ಎಲ್ರಿಗೂ ದಾರಿ ತೋರಿಸೋ ನೀವು, ಎಲ್ರಿಗೂ ಕೈ ಹಿಡಿಯೋ ನೀವು, ನಿಮ್ಮ ಗೈಡೆನ್ಸ್ ಇವತ್ತು ಎಲ್ರಿಗೂ ಒಳ್ಳೇದಾಗುತ್ತೆ. ಬಟ್ ನೀವು ಮೋಸ ಹೋಗ್ಬಿಡ್ತೀರಿ, ಹುಷಾರು, ಹೋಗ್ಬೇಡಿ. 3 ಲಕ್ಷದ ಮೇಲೆ ಏನೋ ಮಾಡಬೇಡಿ. ಮತ್ತೆ ಯಾವಾಗ್ಲೂ ಹೇಳ್ತದೆ 3 lakhs ಗುರು ಸಂಖ್ಯೆ, ಹೋದ್ರೆ ಹೋಗ್ಲಿ, ಕೊಟ್ಟುಬಿಟ್ರಿ, ಮಾಡಿಬಿಟ್ರಿ, ಡನ್. 100 ಬಾರಿ ಆಲೋಚಿಸಿ ಇನ್ನ ಮೇಲೆ. ಯಾಕಂದ್ರೆ ನೀಚ ಭಾವದ ಪಕ್ಕದಲ್ಲಿರುವ ಗ್ರಹಗಳು ನೀಚತ್ವಕ್ಕಿಂತ ಜಾಸ್ತಿ ಆಟ ಆಡ್ತವೆ. ಈ ಕಳ್ಳರು, ಈ ರಾಜಕಾರಣಿಗಳ ಜೊತೆಯಲ್ಲಿರೋ ಅಸಿಸ್ಟೆಂಟ್ಗಳು ನೋಡಿ, ನಾನು ಯಾರು ಗೊತ್ತೇನೋ ಈ ಟೋಲ್ಗಳ ಹತ್ರ ನಡೆಯುತ್ತೆ, ನಾನು ಯಾವ ಪಕ್ಷದವನ್ ಗೊತ್ತೇನೋ ಅಂತಾರೆ. ಅದು ಕತೆ. ಅವರಿಂದಲೇ ಅವ್ರ ನಾಯಕರುಗಳ ಹೆಸರು ಕೇಳೋದು. ಶನಿ ನೀಚ ಭಾವದ ಪಕ್ಕದಲ್ಲಿರೋದು, ಅವನ್ ಬೇರೆ ಇನ್ ಸ್ವಲ್ಪ ದಿನದಲ್ಲಿ ವಕ್ರ ಬೇರೆ ಬರೋದು. ಸೊ ಲಿಟಲ್ ಕೇರ್ಫುಲ್. ಅದೊಂದು. ನಿಮ್ ಗೈಡೆನ್ಸ್ ಚೆನ್ನಾಗಿದೆ, ಗೈಡೆನ್ಸ್ ವೃತ್ತಿ ಉದ್ಯೋಗ ಅನುಕೂಲ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಬೆಸ್ಟ್ ಡೇ. ದಾನಂ ಧರ್ಮಂ ಸಂಕಲ್ಪಂ ದೇವತಾ ಕ್ಷೇತ್ರಂ ಗುರು ಉಚ್ಚಂಗತ. ತೊಂದರೆ ಏನಿಲ್ಲ. ಭಾಗ್ಯದಲ್ಲಿ ಧನಕಾರಕ, ಪೂರ್ವ ಪುಣ್ಯಕಾರಕ, ಭಾಗ್ಯದಲ್ಲಿ ಚೆನ್ನಾಗಿದ್ದಾನೆ, ತೊಂದರೆ ಏನಿಲ್ಲ. ಏನು ಖರ್ಚುಗಳಷ್ಟೇ, ಮನೆ ಕುಟುಂಬ ಜವಾಬ್ದಾರಿ ಅನ್ನತಕ್ಕಂಥದ್ದು, ಬರೀ ಇನ್ನೇನು ಮೇಜರ್ ಏನು ಆಗೋದಿಲ್ಲ. ಧನುಸು ರಾಶಿ, ಲಾಭದಲ್ಲಿ ಚಂದ್ರ ಚೆನ್ನಾಗಿದೆ. ಅಷ್ಟಮಾಧಿಪತಿ ಲಾಭದಲ್ಲಿದ್ದಾಗ ಆಕಸ್ಮಿಕ ಕಷ್ಟ ಏನ್ ಪಟ್ಟಿದಿರೋ ನೀವು ಅನ್ಕೊಂಡು ಹೋಗ್ತೀರಿ, ಏನೋ 1,000 ರೂಪಾಯಿ ಕೊಡ್ತಾರೆ ಅಂತ. 2,000 ರೂಪಾಯಿ ಕೊಡ್ಬೋದು, ಬಟ್ ಕಷ್ಟ ಪಡ್ಲೇಬೇಕು. ಈಸಿ ಆಗಿ ದುಡ್ಡು ಬರಲ್ಲ. ಲಾಟ್ರಿ ಎಲ್ಲ ನಂಬಲೇಬೇಡಿ. ಮೊನ್ನೆ ಯಾರೋ ಪುಣ್ಯಾತ್ಮ ಬರ್ತಾನೆ, ಸರ್ ನಂಗೆ ಲಾಟ್ರಿ ಹೊಡೆಯೋದೇನಾದ್ರೂ ಇದೆಯಾ ಸರ್ ಅಂತಾರೆ. ಏನಿದು ಜ್ಯೋತಿಷ್ಯವನ್ನ ಇಷ್ಟು ಕಿಂಡಲ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಇಟ್ಸ್ ಎ ಮ್ಯಾಥ್ಸ್, ಇಟ್ಸ್ ಎ ಸೈನ್ಸ್. ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅಂತ. ಹಾಗಾದ್ರೆ ಲಾಟ್ರಿ CMಗಳ ಇವರೆಲ್ಲ ಲಾಟ್ರಿ ಕಲೆಕ್ಟರ್ಗಳ, ಲಾಟ್ರಿ ಡಾಕ್ಟರ್ಗಳ, ಲಾಟ್ರಿ ಜಡ್ಜ್ಗಳ, ಲಾಟ್ರಿ ಹೊಡೆದವರು ಆಗಿತ್ತು. ರಾತ್ರಿ ಅವಳು ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಹಾಕೊಂಡು ಓದಿರ್ತಾರೆ. ಈ ತರದೆಲ್ಲ ನಡೆಯುತ್ತೆ ಮಕ್ಕಳ. ಜ್ಯೋತಿಷ್ಯವನ್ನ ಇಷ್ಟು ಅಭಾಸವಾಗಿಯೂ ಕೇಳತಕ್ಕಂಥವನ್ನ ನಾನು ನೋಡಿಬಿಟ್ಟಿದ್ದೇನೆ. ಸಂಕಟ ಆಗುತ್ತೆ. ಬರ್ಬೇಡಿ ಅಂತ ಹೇಳೋದು ಅದಕ್ಕೆ, ಬರ್ಬೇಡಿ ಅಂತ. ಒಬ್ಬ ತಾಯಿ ಬಿಕ್ಕಿ ಬಿಕ್ಕಿ ಹೇಳ್ತಾಳೆ, ಗಂಡ ಹೇಳ್ತಿದ್ದಾನೆ, ನೀವ್ ಹೇಳಿ ಗುರುಗಳಾಗ್ತ. ಮಗನನ್ನ ತುಂಬಾ ಮಮಕಾರ, ಮಾಡಬಾರ್ದೆಲ್ಲ ಮಾಡ್ತಿದ್ದಾನೆ. 18-19ಕ್ಕೆ ಪಕ್ಕಕ್ಕಿಡೋ ನನ್ನ ಮಗ ಸ್ವಾಮಿ, ಹೋಗ ಅನುಭವಿಸು. ಅವನ್ ಸಾಕಿ ಇಟ್ಕೊಂಡಿದ್ಯಾ, ಪಕ್ಕದಲ್ಲಿ ಮಲಗಿಸ್ಕೊಂಡ್ರೆ ಕಚ್ಚುತ್ತೆ. ಕಾಲ್ ತಾಗೋಷ್ಟಲ್ಲಿ ಕಚ್ಚು ಬಿಡುತ್ತೆ. ಅದಕ್ಕೆ ಗೊತ್ತಿರೋದು ಕಚ್ಚೋ ಬುದ್ಧಿಯೇ. ನಿನ್ನ ಮಗ ಹಾವಾಗ್ಬಿಟ್ಟು ಹೇಳಿ ಸ್ವಾಮಿ. ಅವ್ರ ತಂದೆ ಪಾಪ ಕಣ್ಣಲ್ಲಿ ನೀರು ಹಾಕೊಂಡು. ಇವಳ ತುಂಬಾ ಒಂದು ಮೃದುವಂತಿಕೆ, ಮಮತಾಮಯಿ, ಹೃದಯಮಯಿ. ನಾನು ಹಿಂಗೆ ಬೈದೆ, ರೆಡ್ಡಿ ಎಟ್ಕೊಂಡೆಲ್ಲ ತೆಲ್ಸಾರ ಅಂತಾನೆ ಅಂದೆ. ಗೌಡ್ರು ಹೆಂಗಿರ್ಬೇಕು ಗೊತ್ತೇನೋ, ಇಷ್ಟು ಮೃದು ಇಟ್ಕೋಬಾರ್ದು, ನಿನ್ನ ಮುದ್ದೆ ನಿನ್ನ ಮಗನನ್ನ ಕೆಡಿಸೋದು ಅಂತ. ಇವತ್ತಾಗಿರೋದೇ. ಸೊ ಜಾಗ್ರತೆ. ಧನುಸು ರಾಶಿ ಆ ಥರದೊಂದು ಭಾವಗಳು ಸ್ವಲ್ಪ ಉಂಟು. ಎಚ್ಚರಿಕೆ. ಕಷ್ಟಪಟ್ರೇನೆ ಇವತ್ತು ಫಲ. ಇನ್ನು ಮಕರ ರಾಶಿ, ಉದ್ಯೋಗದಲ್ಲಿ ಒಂದು ಸಣ್ಣ ತಳಮಳ. ಗೌರವ ಬೇಕಾ, ದುಡ್ಡು ಬೇಕಾ? ಡಿಸೈನ್ ಯುವರ್ ಸೆಲ್ಫ್. ಗೌರವ ಬೇಕಾ, ದುಡ್ಡು ಬೇಕಾ? ಗೌರವ ಬೇಕು ಅಂದ್ರೆ ದುಡ್ಡಿಲ್ಲ, ದುಡ್ಡು ಬೇಕು ಅಂದ್ರೆ ಗೌರವ ಇಲ್ಲ. ಗೌರವಕ್ಕೆ ಹೋದ್ರೆ ಒಳ್ಳೆ ತೃಪ್ತಿಯಾಗಿ ಇದೆ. ನಿತ್ಯ ಕೆಲಸ ಕಾರ್ಯಗಳಿಗೆ ತೊಂದರೆ ಏನಿಲ್ಲ. ಕುಂಭರಾಶಿ, ಬ್ಯೂಟಿಫುಲ್. 6ನೇ ಮನೇಲಿ ಗುರು, 9ನೇ ಮನೆಯಲ್ಲಿ ವಿಶೇಷವಾಗಿ ಚಂದ್ರ ಚೆನ್ನಾಗಿದೆ. ಗುರು ಸಾರದಲ್ಲಿ ಗುರು 6ನೇ ಮನೆಯಲ್ಲಿದ್ರು ಕೂಡ ಧನಸ್ಥಾನ, ಕರ್ಮಸ್ಥಾನ, ಶುಕ್ರನ ಜೊತೆ ಹೇಳ್ಕೊಂಡು ನೋಡ್ತಿರೋದ್ರಿಂದ ವೃತ್ತಿ ಉದ್ಯೋಗಕ್ಕೆ ತೊಂದರೆ ಇಲ್ಲ. ಪರಿಶ್ರಮ ಅಷ್ಟೇ. ಸ್ವಲ್ಪ ಒದ್ದಾಟ ಎಳೆದಾಟ ಅನ್ನತಕ್ಕಂಥದ್ದು ಮೇಜರ್ ಏನು ತೊಂದರೆಗಳಿಲ್ಲ.
ಇನ್ನು ವಿಶೇಷವಾಗಿ ಮೀನರಾಶಿ, ಅಷ್ಟಮದಲ್ಲಿ ಚಂದ್ರ, ಗುರು ಪಂಚಮದಲ್ಲಿದ್ದಾನೆ. ಪುಣ್ಯಕ್ಕೋಸ್ಕರ, ದಾನಕ್ಕೋಸ್ಕರ, ಧರ್ಮಕ್ಕೋಸ್ಕರ, ವರ್ಕರ್ಸ್ಗೋಸ್ಕರ, ಹೆಲ್ಪಿಂಗ್ಗೋಸ್ಕರ ಇವತ್ತು ಸ್ವಲ್ಪ ಖರ್ಚಾಗುತ್ತೆ ಅಷ್ಟೇ. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ